ಅಶ್ವಿನಿ ಬೇಡ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. ಪ್ರತಿದಿನ ಆಧ್ಯಾತ್ಮಿಕ ಖುಷಿಯಾಗಿ ಆನಂದವಾಗಿ ನಾವು ಕೇಳ್ತೀವಿ, ನೀವ್ ಹೇಳ್ತೀರಾ. ಆಧ್ಯಾತ್ಮಿಕದ ಜೊತೆಲಿ ಹಾಸ್ಯ, ಅದು ಇನ್ನೂ ನಮಗೆ ಬೊಂಬಾಟ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಇವಾಗ ನೀವೊಂದು ಹೇಳಿದ್ರಿ ದುಶ್ಯಾಸನ, ದ್ರೌಪದಿ ಅಂತ ಅನ್ಬಿಟ್ಟು, ಅದು ತುಂಬಾ ಚೆನ್ನಾಗಿತ್ತು ಗುರುಜಿ. ನೀವು ಸಾಂದರ್ಭಿಕವಾಗಿ ನೋಡಿ, ಅಷ್ಟೊತ್ತಿಂದ ಹೇಳಿದ್ದೆಲ್ಲ ಹೊಟ್ಟೋಯ್ತು. ಆ ದುಶ್ಯಾಸನ ಹೇಳಿದ್ ಮತ್ತೆ ಕುಳ್ಕೊಂಡ್ಬಿಡ್ತು. ಅದ್ ಹಂಗಾಗ್ಬಾರ್ದು, ಉಪ್ಪಿನಕಾಯಿಯ ಪ್ರಧಾನವಾಗಬಾರ್ದು. ಆ ಚರಣದಲ್ಲಿ ಬಂದಂತ ವಿಚಾರಕ್ಕೆ ಸುಮ್ನೆ ಒಂದ್ ಸೇರ್ಸಿದ್ದಷ್ಟೇ ಉದಾಹರಣೆಯಾಗಿ. ಆದ್ರಿಂದ ಮೇನ್ ಆಗಿ ನಾವು ಅದನ್ನೇ ತಗೋಬೇಕು. ಎಸ್ ಗುರುಜಿ, ಸಾರಿ, ಅದನ್ನೇ ತಗೊಳ್ಬೇಕಾಗಿತ್ತು. ಬಟ್ ಆದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಕಲೆ ಇರುತ್ತೆ. ನನಗೆ ಕಲೆ ಏನು ಅಂತಂದ್ರೆ ಈ ಆಕ್ಟಿಂಗ್ ಅನ್ನೋದು, ಈ ನಗ್ಸೋದು, ನಗೋದು, ಅದು ಇಷ್ಟ. ಆದ್ರಿಂದ ಅದು ತಗೊಂಡೆ, ಕ್ಷಮಿಸಿ. ನಿಜಕ್ಕೂ ಗುರುಜಿ, ಪ್ರತಿನಿತ್ಯ ಸಂಸಾರದ ಜೀವನದಲ್ಲಿ ನಡೆಯುವಂತಹ ಈ ಭಜಗೋವಿಂದಂ ನೀವೇನ್ ಹೇಳ್ತೀರಾ ಇವತ್ತು 8ನೇ ಚರಣದಲ್ಲಿ, ನಮಗೆ ಸಂಬಂಧಪಟ್ಟಂತಹ ನಮಗಾಗಿ ನಮಗೆ ಹೇಳ್ತಾ ಇದ್ದೀರನೋ ಅನ್ನಂಗೆ ಇರುತ್ತೆ. ನೀವ್ ಹೇಳ್ತೀರಾ ನಾವು ಅಂದ್ರೆ ಮೊದಲೆಲ್ಲ ನಮ್ಗೇನೋ ಗೊತ್ತಿರೋದಿಲ್ಲ. ಏನಪ್ಪ ಹಿಂಗಾಗ್ತಾ ಇದೆ, ನಮ್ಮ ಅಣ್ಣ ಅಥವಾ ತಮ್ಮ ಯಾಕೆ ಹೀಗೆ, ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ, ಅದೆಲ್ಲ ನಮ್ಗೆ ಗೊತ್ತೇ ಆಗ್ತಿರಲ್ಲ. ನಿನ್ನೆ ನಮ್ಮ ರಂಗನಾಥ್ ಗುರುಗಳು ತುಂಬಾ ಅದ್ಭುತವಾದ ಟಾಪಿಕ್ ಅನ್ನು ಕೊಟ್ರು. ಹುಟ್ಟು, ಜನನ, ಮರಣ ಅನ್ನೋದು, ಅದ್ರ ಮಧ್ಯೆ ನಿದ್ರೆ ಅನ್ನೋದು ಕೊಟ್ರು. ಅದರಲ್ಲಿ ಅರ್ಥ ಆಗಿದ್ದೇನು ಅಂದ್ರೆ, ಇವತ್ತು ಎರಡೂ ಕೂಡ ನೀವು ಕೊಟ್ಟಂತಹ ಭಜಗೋವಿಂದಂ 8ನೇ ಚರಣದಲ್ಲಿ ಎರಡೂ ಕೂಡ ಪೂರಕವಾಗಿತ್ತು ಗುರುಜಿ. ಹುಟ್ಟಿದ ಒಂದು 7 ವರ್ಷದಿಂದ 49 ವರ್ಷದವರೆಗೂ ನಮ್ಗೆ ಏನು ಗೊತ್ತಿರೋದಿಲ್ಲ. ಏನೇನೋ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ ಬರ್ತಾನೆ ಇರ್ತೀವಿ. ಆ ವಿಚಾರ ಮತ್ತೆ ಇವತ್ತು ನೀವು ಕೊಟ್ಟಂತಹ ವಿಚಾರ ಎರಡೂನು ನಮ್ಮೆಲ್ರಿಗೂ ಖುಷಿ. ಅಂತ ಈಗ ನೋಡಿ ಎಷ್ಟೊಂದು ಹ್ಯಾಂಡ್ ರೈಸ್ ಬಂದಿದಾವೆ, ಎಲ್ರು ಕೂಡ ಮಾತಾಡೋದಿದೆ. ಸರಿ, ಥ್ಯಾಂಕ್ ಯು ಗುರುಜಿ, ತುಂಬಾ ಅದ್ಭುತವಾಗಿ ನೀವು ಕೊಡ್ತಾ ಇದ್ದೀರಾ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ಸ್. ನಾಗರತ್ನಂ ಬಿಆರ್. ಎಷ್ಟೊಂದು ಧನ್ಯವಾದಗಳು ಹೇಳ್ಬೇಕು ಗುರುಜಿ ನಿಮ್ಮ ಕ್ಲಾಸ್ಗಳಿಗೆ. ಏನಪ್ಪಾ ಅಂತಂದ್ರೆ ಅದೇನೇನೆ ನೀವು ಹೇಳಿದ್ರು ಮಹತ್ವ ತಿಳಿಸಿದ್ದು, ಮತ್ತೆ ನಿದ್ರೆನಲ್ಲಿ ಕನಸು ಇದೆಲ್ಲ, ಮತ್ತೆ ಜೊತೆಗೆ ಇವಾಗ ಗುರುಜಿ ಹೇಳಿದ್ರಲ್ಲ, ಇದು ಡಿಟ್ಯಾಚ್ಮೆಂಟ್ ಇರ್ಬೇಕು, ಇರಬಾರ್ದು. ಗಂಡ ಹೆಂಡತಿ ಯಾವಾಗಿರ್ಬೇಕು ಅಷ್ಟೇ. ಮತ್ತೆ ವಯಸ್ಸಾಯ್ತಾ ನಾವು ಡಿಟೈರ್ಮೆಂಟ್ ತಗೊಳ್ಳೇಬೇಕು. ಅದ್ರ ಬಗ್ಗೆ ನಾವು ನಿಧಾನವಾಗಿ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈಗ ಅವ್ರು ಹೇಳ್ದಂಗೆ ಇನ್ನೊಬ್ರು ಯಾರು ಹೇಳಿದ್ರು, ನಾನು ಇವತ್ತು ಜಾಯಿನ್ ಆದೆ ಅಂತ. ನಾವು 1 ವರ್ಷದಿಂದ ಜಾಯಿನ್ ಆಗಿದ್ರು ನಾವು ತಗೊಂಡಿದ್ದಷ್ಟೇನೆ. ಬಟ್ ಅದು ಇವಾಗ ಅನ್ಸುತ್ತೆ ನಾವು ಆಗ್ಲೇ ಲೇಟ್ ಏನೋ ಅಂತ ತಗೊಂಡು ಇಷ್ಟೊಂದು ಜ್ಞಾನ ತಗೊಂಡ್ರು ನಮಗ್ ಸಾಕಾಗ್ತಾ ಇಲ್ಲ. ಅಂದ್ರೆ ಈ ಊಟಕ್ಕೆ ಮೊದ್ಲಿರ್ಬೇಕು, ಸ್ನಾನಕ್ಕೆ ಹಿಂದೆ ಇರ್ಬೇಕು ಅಂತಾರೆ. ಹಾಗೆ ಇದು ಒಂಥರ ಊಟ. ಇದು ನಮ್ಮ ಬ್ರೈನ್ಗೆ ಮತ್ತು ಮನಸ್ಸಿಗೆ ಇದು ಊಟ ಇದ್ದಂಗೆ ಈ ಕ್ಲಾಸ್ಗಳು. ನಮಗೆ ತಟ್ಟೆ ತುಂಬಾ ಬರೀ ಊಟ ಹಾಕೊಂಡು ಊಟ ಮಾಡಿದ್ರೆ ಏನು ಹೊಟ್ಟೆ ಮಾತ್ರ ತುಂಬುತ್ತಷ್ಟೇನೆ. ಅದು ಬ್ರೈನ್ ವರ್ಗೂ ಬರಕ್ ತುಂಬಾ ಲೇಟ್ ಆಗುತ್ತೆ. ಅದ್ರಲ್ಲಿರೋ ಸಾರಾಂಶಗಳನ್ನ ತಗೊಂಡು ಮಾಡೋದು. ನೀವು ಕೊಡ್ತಾ ಇರುವಂತ ಈ ಆಹಾರ ಬ್ರೈನ್ಗೆ ಮತ್ತು ಮನಸ್ಸಿಗೆ, ದೇಹಕ್ಕೂ ಕೂಡ ಸೇರಿಸಿ ಕೊಡ್ತಾ ಇದೀರ. ನಿಜವಾಗ್ಲೂ ಧನ್ಯವಾದಗಳು ಗುರುಜಿ, ತುಂಬಾ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ. ಥ್ಯಾಂಕ್ ಯು ಮೇಡಮ್. ವೆಂಕಟರಮಣ ಅವರು. ಪೂರ್ಣಿಮಾ ಮೇಡಮ್ ಅಪ್ಡೇಟ್ ಆಯ್ತು. ವೆಂಕಟರಮಣ ಇದ್ದಾರೆ ಸರ್. ಅಲ್ಲ, ಪೂರ್ಣಿಮಾ ಮೇಡಮ್ ಅನ್ಮ್ಯೂಟ್ ಆಯ್ತು, ಮಾತಾಡ್ಲಿ, ಆಮೇಲೆ ನೆಕ್ಸ್ಟ್. ನಮಸ್ತೆ ಗುರುಗಳೇ, ನಾಗರಾಜ್ ಗುರುಜಿ. ನಮಸ್ಕಾರ ಸರ್, ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಗುರುಜಿ, ಕೇಳೋದೇ ಪುಣ್ಯ. ನೀವ್ ಹೇಳಿದ್ರಿ, ಆರಂಭ ಮಾಡಿದ್ದೆ ಹೊಂದಾಣಿಕೆ ಅಂದ್ರೆ ಹೇಗಿರ್ಬೇಕು ಅಂತ. ನಂಗೆ ಸೌಂದರ್ಯ ಮೊದಲನೇ ಪ್ಯಾರ ನೆನಪಾಯ್ತು. ಶಿವಶಕ್ತಿಯಾಯುಕ್ತೋ ಯದಿ ಭವತಿ ಶಕ್ತಿಯ ಪ್ರಭವಿತು ಅಂತ ಅನ್ನುವಂತ ಒಂದು ಪ್ಯಾರ. ಶಿವ ಶಕ್ತಿ ಇಲ್ದೆ ಏನೂ ಅಲ್ಲ ಅನ್ನೋ ಹಾಗೆ. ಕೊನೆಗೆ ಎಲ್ಲಿಗೆ ಬಂದ್ ನಿಲ್ತು ಅಂದ್ರೆ, ನಮ್ಮ ಪಾತ್ರಕ್ಕೆ ಅನುಗುಣವಾಗಿ ಹೋಗ್ಬೇಕು, ವ್ಯಾಮೋಹವನ್ನ ಬಿಟ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೇ ಗುರುಜಿ. ನಾನು ಇನ್ನೇನು ಡೌಟ್ಸ್ ಅನ್ನೋದಿಲ್ಲ. ಅರ್ಥ ಮಾಡ್ಕೊಂಡು ಅದ್ರಂತೆ ನಡ್ಕೊಂಡು ಹೋಗ್ಬೇಕು.
ಇವನ್ನೆಲ್ಲ ಕೇಳ್ತಿದೀವಲ್ಲ ಅದೇ ಪುಣ್ಯ. ಬೆಳಗ್ಗೆ ಆದ್ರೆ ಇದನ್ನ ಕೇಳ್ತೀವಲ್ಲ ನಮ್ಮ ಪುಣ್ಯ ಅಪಾರವಾಗಿದೆ ಅಂತ ಅನ್ಕೊಳ್ಬೇಕು. ದಿನ ಕೂಡ ಹಾಗೆ ಅರ್ಥಪೂರ್ಣವಾಗಿ ಸಾಗತ್ತೆ. ಜೀವನ ಕೂಡ ಹಾಗೆ ಇದನ್ನ ಅನುಸರಣೆ ಮಾಡಿದ್ರೆ ಸಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಧನ್ಯೋಸ್ಮಿ ಗುರುಜಿ, ಧನ್ಯೋಸ್ಮಿ. ಥ್ಯಾಂಕ್ ಯು ವೆರಿ ಮಚ್. ಜಗದೀಶ್ ಬಾಗಟ್. ನಮಸ್ತೆ ಗುರುಜಿ, ತುಂಬಾ ನಮಸ್ಕಾರ ಅದ್ಭುತವಾದ. ಅಣ್ಣ, ಜಗದೀಶ್ ಅಣ್ಣ. ನಮಸ್ತೆ ನಮಸ್ತೆ ಸರ್. ಭಜಗೋವಿಂದ ಮೂಢ ಮತ್ತೆ ಇದು ಒಂದು ಮೋಹ ಮುದ್ಗರ ತುಂಬಾ ಅದ್ಭುತವಾದ ಒಂದು ಗ್ರಂಥ. ಈ ಒಂದು ಚರಣಗಳನ್ನ ತಗೊಂಡು ನೀವು ಪ್ರತಿಯೊಂದು ಚರಣಗಳನ್ನ ಕೂಲಂಕುಷವಾಗಿ ಸವಿಸ್ತಾರವಾಗಿ ಹೇಳ್ತಾ ಇದ್ದೀರಾ. ಇಲ್ಲಿ ಬಂಧನ ಇರಬೇಕು, ಶಂಕರಾಚಾರ್ಯರು ತಾಯಿಯಿಂದ ಬಿಡಿಸಿಕೊಂಡು ಬಂಧನದಿಂದ ಮುಕ್ತವಾಗಿ ಲೋಕ ಕಲ್ಯಾಣಕ್ಕಾಗಿ ಬಂದು ಅವರು ಒಂದು ಅದ್ಭುತವಾದ ಗ್ರಂಥಗಳನ್ನ ರಚಿಸಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟರು. ಅದೇ ರೀತಿ ತಂದೆ ತಾಯಿ ಮತ್ತು ಮಗ ಸಂಬಂಧಗಳು ಹೇಗಿರಬೇಕು, ತಾವರೆಯಂತೆ ಇರಬೇಕು, ಬಂಧನ ಬಾಂಧವ್ಯ ಇರಬೇಕು, ಎಲ್ಲರಲ್ಲಿಯೂ ಬಾಂಧವ್ಯ ಇರಬೇಕು, ಆದರೆ ಬಂಧನಕ್ಕೆ ಒಳಪಡುವಂತಿರಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನಿಮ್ಮ ಕ್ಲಾಸ್ ಕೇಳೋದಂದ್ರೆ ಒಂದು ಖುಷಿಯ ವಿಚಾರ. ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅನಂತವಾದ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್. ವೆಂಕಟರಮಣ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ಕಾರ. ನಾವು ಇಷ್ಟು ದಿನ ಭಜಗೋವಿಂದಂ ಒಂದು ಭಜನೆ ಕೀರ್ತನೆ ಅಂತ ತಿಳ್ಕೊಂಡಿದ್ವಿ ಹೊರತು ಇದ್ರ ಒಳಗ ಅರ್ಥ ಇಷ್ಟಿದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನಮ್ಗೆ. ಈ ಒಳ ಅರ್ಥ ತಿಳ್ಕೊಬೇಕಾದ್ರೆ ತುಂಬಾ ಇದೆ. ನಾವು ಭಜನೆಯಲ್ಲಿ ಮಾತ್ರ ಆಡ್ತಾ ಇದೀವಿ ಹೊರತು ಇದ್ರ ಅರ್ಥ ಹೋಗೇ ಇಲ್ಲ. ಅಂದ್ರೆ ಭವ ಬಂಧಗಳನ್ನ ಬಿಟ್ರೆ ಭಗವಂತ ಆಗ್ತಾನೆ ಅನ್ನೋದನ್ನ ತಾವು ತೋರಿಸ್ಕೊಡ್ತಾ ಇದ್ದೀರಾ. ತುಂಬಾ ಧನ್ಯವಾದಗಳು. ಇನ್ನೆಲ್ಲಾರು ಮಾತಾಡೋದಿದೆ, ಅದಕ್ಕೆ ನಮಸ್ತೆ. ಥ್ಯಾಂಕ್ ಯು. ಎಸ್ ಹರೀಶ್ ಅವರೇ. ಹೇಮ ಅವರು ಮತ್ತೆ ಸುಜಾತ್ ಅವ್ರಿಗೆ ಮಾತನಾಡಿಸಿ. ಯಾವ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಇಬ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಿನ್ನೆ ರಂಗನಾಥ್ ಗುರುಜಿ ಹೇಳಿದ್ದು ಮತ್ತೆ ಮೊಹಮ್ಮದ್ಗರ, ನಮ್ ಮನೋರಮಾ ಮೇಡಮ್ ಹೇಳಿರೋದು, ನೀವು ಇವಾಗ ಹೇಳಿರೋ ಅಂತದ್ದು ವಿಷಯ ಎಲ್ಲವೂ ಮತ್ತೆ ಅದೇ ಒಂದೇ ತತ್ವ. ಗಂಡ ಹೆಂಡತಿ ಅನ್ನೋ ಭೇದನೂ ಇರಬಾರ್ದು, 36 ಆಗಿರ್ಬಾರ್ದು, 63 ಆಗಿರ್ಬೇಕು, ಸಾಮರಸ್ಯ ಇರ್ಬೇಕು. ನಾನ್ ನೋಡ್ತಿರೋದು ನನ್ನ ಪ್ರತಿಬಿಂಬ ಅನ್ನೋ ಭಾವನೆನೇ ಇರ್ಬೇಕು. ಎಲ್ಲ ಎಚ್ಚರವಾಗಿರ್ಬೇಕು. ಎಚ್ಚರ ಜಾಗೃತ ಮಾಡ್ತಾ ಇದ್ದೀರಾ. ತುಂಬಾನೇ ಅದ್ಭುತ ಗುರುಜಿ. ಇದ್ರಿಂದ ದಿನ ಸ್ವಲ್ಪ ಸಾಡೆ ಹಿಡ್ದಂಗ ಆಗ್ತಾ ಇದೆ. ನಮಗೆ ಅನ್ನೋದು ಇಲ್ಲ, ನನಗೆ ತುಂಬಾ ಅದ್ಭುತ ಗುರುಜಿ. ಥ್ಯಾಂಕ್ ಯು. ಸುಜಾತ ಮೇಡಮ್. ಸುಜಾತಮ್ಮ ಸ್ವಲ್ಪ ಈ ಕಡೆ ಗಮನ ಕೊಡಿ. ಹೂವು ಆಮೇಲೆ ಕಟ್ಕೊಳ್ಳೋರಂತೆ. ಅಜ್ಜಿಯವರಿಗೆ, ತಂದೆಯವರಿಗೆ ನನ್ನ ಅನಂತ ಪೂರ್ವಕವಾಗಿ ಆತ್ಮದ ವಂದನೆಗಳನ್ನು ಸಲ್ಲಿಸುತ್ತ, ಅಪ್ಪಾಜಿಯವರೇ ಇವತ್ತಿನ ಅತಿ ಅದ್ಭುತವಾಗಿತ್ತು. ಈ ಬೋಧನೆ ನಮಗೆ ಅತಿ ಚಿಕ್ಕವಳಾಗಿದ್ದಾಗೆ ತಿಳಿದಿದ್ದರೆ ತುಂಬಾ ಅನುಕೂಲವಾಗಿತ್ತಿತ್ತು ಅಪ್ಪಾಜಿ. ಇದು ನಮ್ದು ಎಲ್ಲಾ ಭಾಗ ಮುಗಿದಿದೆ. ಸೆವಟಕ್ಕೆ 36, 63 ಅಂತ ಇವಾಗ ನನಗೆ ತಿಳಿತಿತ್ತು. ಯಾವಾಗ್ನೂ 63 ಆಗಿರ್ಬೇಕಂತ ಹೇಳಿ. ಆದ್ರೆ ನಾವು ನಮ್ಮ ಸಂಸಾರದಲ್ಲಿ ಅಳವಡಿಸಿದ್ದಿಲ್ಲ ಅಪ್ಪಾಜಿಯವರೇ. ಈಗ ಹೌದಲ್ಲ, ಎಷ್ಟು ಅದ್ಭುತವಾಗಿದೆ ನಾವೇನು ಅಳವಡಿಸಲಿಲ್ಲವಲ್ಲ ಅಂತ ಹೇಳಿ ಈಗ ಪಶ್ಚಾತ್ತಾಪ ಆಗುತ್ತಿದೆ ಅಪ್ಪಾಜಿಯವರೇ. ತರಿಸುದ್ದ ತುಂಬಾ ನನಗೆ ದಿನನಿತ್ಯದಲ್ಲಿ ತುಂಬಾ ಅನುಕೂಲವಾಗುತ್ತಿದೆ ಅಪ್ಪಾಜಿ. ನಿಮ್ಮ ಅಣ್ಣವರದ ಎಲ್ಲ ವಾಕ್ಯಗಳನ್ನು ಕೇಳಿ ನಿಮ್ಮ ಮನೋರಮಾ ಮೇಡಮ್ ಅವರು ಅಂತ ಅತಿ ಅದ್ಭುತವಾಗಿ ನಮಗೆ ತಿಳಿಸುತ್ತಾರೆ. ಥ್ಯಾಂಕ್ ಯು ಅಪ್ಪಾಜಿ. ಥ್ಯಾಂಕ್ ಯು ಅಣ್ಣನವರಿಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಹರೀಶ್ ಅವರೇ. ವಾಣಿ ಮೇಡಮ್ ಮಾತಾಡ್ತಾರಾ? ಚಿಕ್ಕೋಡಿ ಬಗ್ಗೆ. ಈಗ ಚಿಕ್ಕೋಡಿ ಕಾರ್ಯಕ್ರಮದ ಬಗ್ಗೆ ಮಾತಾಡಿ. ಅಲ್ಲಿ ಯಾರು ಅಶ್ವಿನಿ ಮೇಡಮ್ ಮಾತಾಡ್ತೀರಾ? ಎಸ್ ಸರ್, ಮಾತಾಡ್ತೀನಿ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಇದೇ ಏಪ್ರಿಲ್ 13ರಂದು ನಡೆಯಲಿರುವ ಚಿಕ್ಕೋಡಿಯಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ನಾವು ಈಗ್ಲಿಂದಲೇ ಸನ್ನದ್ಧರಾಗೋಣ. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ತಜ್ಞರುಗಳು ಬರ್ತಾ ಇರ್ತಾರೆ. ಮತ್ತೆ 1 ದಿನದ ಸಂಗೀತ ಧ್ಯಾನ ಕಾರ್ಯಕ್ರಮ ಇದು.
ಎಲ್ರಿಗೂ ಕೂಡ ಇದು ಈ ಅಕ್ಕಪಕ್ಕದ ಭಾಗದಲ್ಲಿರುವ ಎಲ್ಲಾ ಮಾಸ್ಟರ್ಸ್ ಆದಷ್ಟು ಇದಕ್ಕೆ ನಾವು ಪಾಲ್ಗೊಳ್ಳೋಣ ಅಂತ ಹೇಳ್ತಾ. ಎಸ್ ಸರ್. ಇನ್ನು ಯಾರ್ಯಾರು ಅಲ್ಲಿ ಇದು ಪ್ರಚಾರದಲ್ಲಿ ಪಾಲ್ಗೊಂತ ಇದ್ರೆ ಸ್ವಲ್ಪ ಕೈ ಎತ್ಬೋದಾ? ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಮಾತಾಡಿ ಏನೇನು ಸ್ಟೆಪ್ಸ್ ತಗೊಂತಾ ಇದ್ರಿ ಅಂತ. ಯಾಕಂದ್ರೆ ಒಂದು ಪಾಂಪ್ಲೆಟ್ಸ್ ಮುಖಾಂತರ ಹೋಗ್ತಾ ಇದೆ, ವಾಟ್ಸಪ್ ಮುಖಾಂತರ ಹೋಗ್ತಾ ಇದೆ. ಅಲ್ಲಿ ಲೋಕಲ್ ನ್ಯೂಸ್ ಆಗ್ಲಿ, ಅದು ಗೀತಾ ಮೇಡಮ್ ಇದ್ರೆ ಮಾತಾಡ್ಬೋದು. ವೇದಿಕೆ ಇದಾರ ಗೀತಾ ಮೇಡಮ್? ಗೀತಾ ಮೇಡಮ್ ಇಲ್ಲ. ಇಲ್ಲ ಆಯ್ತು, ಒಂದ ಮೇಡಮ್ ಇಂದ ಅಪ್ಡೇಟ್ ತಗೊಳೋಣ. ಮತ್ತೆ ನೆಕ್ಸ್ಟ್ ಮಾಸ್ಟರ್ಸ್ ಯಾರು ಮಾಡ್ತಾ ಇದ್ರು ರೆಡಿ ಇದ್ರಿ. ಮಿಕ್ಕಿದ್ದು ಇನ್ನೊಂದು 10 ದಿವಸ ಇದೆ. ಸುತ್ತಮುತ್ತಿರುವಂತವ್ರು ಚಿಕ್ಕೋಡಿ, ಬೆಳಗಾವಿ ಮತ್ತೆ ಸುತ್ತಮುತ್ತ ಯಾರಿದಾರೋ, ಆದ್ರೆ ಐ ಥಿಂಕ್ ಹುಬ್ಳಿನೇ ಸ್ವಲ್ಪ ಹತ್ರ ಆಗುತ್ತೆ, 3 ಗಂಟೆ 4 ಗಂಟೆ. ಸೊ ಎಲ್ಲರೂ ಭಾಗವಹಿಸಿ ದಯವಿಟ್ಟು ಪ್ರಚಾರ ಮಾಡಿ. ನಿಮ್ಮ ಊರಲ್ಲಿ ಇಲ್ಲಾಂದ್ರೆ ಸ್ವಲ್ಪ ಸುತ್ತಮುತ್ತ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಲ್ಲಿ ಹೋಗಿ ಈ ಪಾಂಪ್ಲೆಟ್ಸ್ ತಗೋಬೇಕಂದ್ರೆ ಚಿಕ್ಕೋಡಿ ಬರ್ಬೇಕು. ಇಲ್ಲ ನೀವೇ ಪ್ರಿಂಟ್ ಮಾಡ್ಕೊಂತಿದ್ರೆ ಈಗಾಗಲೇ ನಮ್ಮ ವಾಟ್ಸಾಪ್ಲೆಲ್ಲ ಹಂಚ್ಕೊಂಡ್ರಿ. ಸೊ ಅದನ್ನು ತಗೊಂಡು ನೀವು ಪ್ರಿಂಟ್ ಮಾಡ್ಕೋಬಹುದು. ರೈಟ್. ಜೊತೆಗೆ ಅದು ಡಿಜಿಟಲ್ ಆದ್ರಿಂದ ಗುರುಗಳೇ, ಅವರು ಪ್ರಿಂಟ್ ಮಾಡಿ ಇದ್ರಲ್ಲಿ ಕೊಡೋ ಬದಲು ದೂರದಲ್ಲಿ ಇರ್ತಾರೆ, ಅವ್ರ ಸ್ನೇಹಿತರುಗಳಿಗೆಲ್ಲ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸ್ಕೋಬಹುದು. ಬೇಕಾದ್ರೆ ಅದನ್ನು ಮಾಡ್ಬೋದು. ಯಾರು ಕಳಿಸ್ಬೋದು. ಮತ್ತೆ ಸ್ವಲ್ಪ ಮಾತಾಡ್ಬೇಕಾಗುತ್ತೆ. ಪರ್ಸನಲ್ ಆಗಿ ಫೋನ್ ಮಾಡಿ ಈಗ ಅವ್ರಿಗೇನೋ ಒಂದ್ ಕಳ್ಸಿದ್ರೆ ಎಲ್ಲ ಮಾಮೂಲಿ ವಾಟ್ಸ್ಆಪ್ ಅಲ್ಲಿ ಬರ್ತದೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅಷ್ಟೊಂದು ಬರ್ತಾ ಇರುತ್ತೆ. ಯಾರಾದ್ರೂ ಅದ್ರ ಬಗ್ಗೆ ಪರ್ಸನಲಿ ನೋಡಿ, ಇದು ಸಮಗ್ರ ಸ್ವಾಸ್ಥ್ಯ ನಡೀತದೆ. ಈ ಕಾರ್ಯಕ್ರಮ ತುಂಬಾ ಅದ್ಭುತವಾದ. ಇದ್ರಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ಮಾಹಿತಿಯನ್ನ ಪರ್ಸನಲ್ ಆಗಿ ಹೇಳಿ ಅವ್ರು ಹೋಗೋ ತರ ಮಾಡಿದ್ರೆ ಅದು ತುಂಬಾ ಎಂಕರೇಜ್ ಆಗುತ್ತೆ. ಅದು ರಿಯಲ್ ಬರೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಆಮೇಲೆ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಂಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರಿ. ಈ ಕಾರ್ಯಕ್ರಮದ್ದು ಈ ಪಾಂಪ್ಲೆಟ್ ಎಲ್ಲಾರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇಟ್ಟಿದ್ರು ಒಳ್ಳೇದಾಗತ್ತಲ್ಲ, ಒಳ್ಳೇದು. ಗೊತ್ತಾಗತ್ತೆ. ಅಲ್ಲೂ ಹಾಕೋದು, ಫೇಸ್ಬುಕ್ ಅಲ್ಲಿ ಹಾಕೋದು, ಅಲ್ಲಿಯವರು ಲಿಂಕ್ ನಡೀತಾ ಇದೆ ಅದು ಗೊತ್ತಾಗತ್ತೆ. ಅದು ಮಾಡ್ಬೋದು. ತುಂಬಾ ಜನ ಎಲ್ಲಾ ಬಿಟ್ಬಿಟ್ಟು ಎಲ್ಲ ಈ ಡಿಜಿಟಲ್ ಅಲ್ಲಿ ಅವ್ರೆ, ಎದ್ರಲ್ಲೇ ಅವ್ರೆ, ಫೋನ್ ಅಲ್ಲೇ ಇರೋದ್ರಿಂದ ಎಲ್ರು ಜಾಸ್ತಿ ಅದೇ ಪವರ್ಫುಲ್ ಮೀಡಿಯಾ, ಅದ್ರಲ್ಲೇ ರೀಚ್ ಆಗೋದ್ರಿ. ಎಲ್ಲೂ ಹೋದ್ರು ಪೋಸ್ಟ್ ಆನ್ ದೂರಿಗೆ ತಿರ್ಗು ನೋಡಲ್ಲ ಜನ, ಎಲ್ಲ ಹಿಂಗ್ ಮುಳುಗೋಗ್ಬಿಟ್ಟಿರ್ತಾರೆ. ಸ್ವಲ್ಪ ಇನ್ನೊಂದು ಹರೀಶ್ ಅವರು, ಅಶ್ವಿನಿ ಮೇಡಮ್, ಇನ್ನು 2-3 ಮಾಸ್ಟರ್ಸ್ ಈ ಕಾರ್ಯಕ್ರಮದ ಬಗ್ಗೆ ಸಣ್ಣದೊಂದು ನೀವೇ ವಿಡಿಯೋ ಮಾಡಿ ರೀಲ್ ನಮ್ಗೆ ಕೊಟ್ರೆ ನಾವು ಅದು ಬಿಡುಗಡೆ ಮಾಡ್ತೀವಿ. ವಾಟ್ಸಾಪ್ ಅಲ್ಲಿ ಯಾರ್ದು ಸೌಂಡ್ ರೈಟ್. ಸೊ ಸಣ್ಣದ ರೀಲ್ ಅಂದ್ರೆ ಒಂದು ನಿಮಿಷ ರೀಲು ಹರೀಶ್ ಮತ್ತೆ ಅಶ್ವಿನಿ ಮೇಡಮ್ ಮತ್ತೆ ಈ ತರ ಒಂದು 2-3 ಮಾಸ್ಟರ್ಸ್, 4-5 ಮಾಸ್ಟರ್ಸ್ನು ಮಾಡಿ ನಮ್ಗೆ ಕಲ್ಸ್ಕೊಟ್ರೆ ನಾವು ಅದನ್ನು ವಾಟ್ಸಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ. ಅವಾಗ ಇನ್ನು ಜಾಸ್ತಿ ಜನ ನೋಡುವಂತ ಅವಕಾಶ ಇದೆ. ಅಂದ್ರೆ ಈ ಕಾರ್ಯಕ್ರಮ ಏನು, ಯಾಕೆ ಭಾಗವಹಿಸ್ಬೇಕು ಅಂತ ಒಂದು ಸಣ್ಣ ವಿಡಿಯೋ ಬೇಕಾಗತ್ತೆ ನಿಮ್ ಕಡೆಯಿಂದ. ಅಶ್ವಿನಿ ಮೇಡಮ್? ಎಸ್ ಗುರುಜಿ, ಇನ್ಸ್ಟಾಗ್ರಾಮ್ ನಲ್ಲಿ ನಾನು 1 ನಿಮಿಷದ್ದು ಶಾರ್ಟ್ಸ್ ಕಳಿಸ್ತೀನಿ ಗುರುಜಿ. ಅದೇ ಇದು ವರ್ಕೌಟ್ ಆಗತ್ತಲ್ಲ? 100% ಆಗುತ್ತೆ ಗುರುಗಳೇ. ಅದಕ್ಕೆ ಯಾರ್ಯಾರು ಮಾಡ್ಬೋದು? ಯಾರ್ಯಾರು ಮಾಡ್ಬೋದು? ನಾಗರಾಜ್ ಸಾರು, ನಾನ್ ಮಾಡ್ತೀನಿ. ನಾಗರಾಜ್ ಸಾರು ಮತ್ತೆ ಅಶ್ವಿನಿ ಮೇಡಮ್, ಹರೀಶ್ ಅವರು, ಇನ್ನು ಯಾರ್ಯಾರು ಮಾಡ್ತಾರ ನೋಡ್ಕೊಳ್ಳಿ. ಎಲ್ರು ಟ್ರೈ ಮಾಡಿ ಕಳ್ಸ್ಕೊಡಿ. ಅದ್ರಲ್ಲಿ ಚೆನ್ನಾಗಿರೋದು ಬಂದಿರೋದನ್ನ ನಾವು ಅಪ್ಲೋಡ್ ಮಾಡ್ತಾ ಹೋಗೋಣ. ಚೆನ್ನಾಗಿ ಎಲ್ಲರದು ಅಪ್ಲೋಡ್ ಮಾಡೋಣ. ಸೊ ದಟ್ ಒಬ್ಬೊಬ್ರು ಮೆಸೇಜ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಡಿಫ್ರೆಂಟ್ ಆಗಿರ್ಲಿ. ಉದಾಹರಣೆ ನಂದಾ ಮೇಡಮ್ ಮಾತಾಡಿದ್ರೆ, ನಂದಾ ಮೇಡಮ್ ಯಾವ್ದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿದ್ರೆ, ನೋಡಿ, ಮೂತ್ರ ಚಿಕಿತ್ಸೆ ಅಂದ್ರೆ ನಂಗೆ ಗೊತ್ತೇ ಇರ್ಲಿಲ್ಲ, ಅದ್ ತಗೊಂಡ್ಮೇಲೆ ನನ್ನ ಜೀವನದಲ್ಲಿ ಇಷ್ಟು ಬದಲಾವಣೆ ಆಯ್ತು, ಬಿಪಿ ಮಾತ್ರೆ ಬಿಟ್ಟೆ ಅಂತ ಹೇಳಿದ್ರು ಅವರು. ಅದನ್ನ ಹೇಳಿದ್ರೆ ವಾ ಇಷ್ಟೊಂದ್ ಇದೆಯಾ ಅಂತಾರೆ. ಎಷ್ಟೋ ಜನ ಕೇಳಿದ್ರೆ 20 ವರ್ಷದಿಂದ ಬಿಪಿ ಮಾತ್ರೆ ನುಂಗ್ತೀನಿ ಅನ್ನೋರು ತುಂಬಾ ಜನ ಅವ್ರೆ. ಒಂದ್ 20 ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗತ್ತೆ ಅಂದ್ರೆ ಅದೊಂದು ಅವೇರ್ನೆಸ್ ಆಗುತ್ತೆ. ಅದೊಂದು ಆ ರೀತಿಯಲ್ಲಿ ನಂದಾ ಮೇಡಮ್ ಆ ರೀತಿಯಲ್ಲಿ ಕಲಿಸಿ. ಓಕೆ. ಅಲ್ಲಿ ಏನಾಗತ್ತಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನಾನು ಇಂದಿನ ಸಮಗ್ರ ಸ್ವಾಸ್ಥ್ಯ, ಈ ಸಂಗೀತ ಧ್ಯಾನ ಯಜ್ಞ ಮತ್ತು ಸಮಗ್ರ ಸ್ವಾಸ್ಥ್ಯದಲ್ಲಿ ಭಾಗವಹಿಸಿದ್ದು ಮತ್ತೆ ದಿನನಿತ್ಯ ಈ ಜೂಮ್ ಅಲ್ಲಿ ಭಾಗವಹಿಸಿದಕ್ಕೂ, ನಾನು ಮೂತ್ರ ಚಿಕಿತ್ಸೆ ಅಳವಡಿಸ್ಕೊಂಡಿದ್ದಕ್ಕೂ ನಾನು ಇಂಥ ಫಲಿತ ಬಂತಂತ ನಿಮ್ಮಿಂದ ಬಂದ್ರೆ ಅಲ್ಲಿ ಅದು ಖಂಡಿತ ಒಂದು ಅದ್ಭುತ ರೆಫರೆನ್ಸ್ ಆಗತ್ತೆ. ಇನ್ನು ಬೇರೆಯವರಿಗೆ ಅಟೆಂಡ್ ಮಾಡಕ್ಕಾಗ್ಲಿ, ಈ ಕಾರ್ಯಕ್ರಮ ಅಳವಡಿಸ್ಕೊಳಕ್ಕಾಗ್ಲಿ, ಎರಡಕ್ಕೂ. ರೈಟ್. ಆಮೇಲೆ ಸಾಧ್ಯವಾದಷ್ಟು 1 ನಿಮಿಷದೊಳಗ್ ಮಾಡಿ. ನಾವು ಇದನ್ನ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ, ಈಗ ಜನ ಎಲ್ರು ಫಾಸ್ಟ್, 1/4 ಗಂಟೆ ಅರ್ಧ ಗಂಟೆ ಇದ್ರೆ ಯಾರು ವಿಡಿಯೋ ನೋಡ್ತಾ ಇಲ್ಲ, ನೋಡೋದಿಲ್ಲ, ಎಲ್ರು ಹಿಂಗೆ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ.
ಅವ್ರನ್ನ ನಾವು ರೀಚ್ ಮಾಡೋದು ಹೇಗೆ ಅಂದಾಗ ಗುರುಗಳಿಗೆ ನಮ್ಗೊಂದು ಐಡಿಯಾ ಬಂತು, ನಾವು ಆ ಥ್ರೂನೇ ಹೋಗೋಣ ಎಸ್ ಅಂತ ಅನಿಸ್ತಾನೆ. ಎಸ್. ಇವಾಗಿಂದ ನನ್ನ ಪ್ರಕಾರ ಅವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 60-70 ಇರ್ತೀವಲ್ಲ ಮಾಸ್ಟರ್ಸ್, ಅವತ್ತು ಕಾರ್ಯಕ್ರಮದಲ್ಲಿ ನಮ್ಗೇನು ಚೆನ್ನಾಗಿ ಅನಿಸಿದೋ ಇಂಥ ಎಲ್ಲ ಸೀನಿಯರ್ ಮಾಸ್ಟರ್ಸ್ ಇರೋಂಥವ್ರು ಒಂದು ಅನಿಸಿಕೆ ಜಸ್ಟ್ ಒಂದು 1 ನಿಮಿಷದಲ್ಲಿ ಈ ತರ ರೀಲ್ ಮಾಡಿ ಕಲಿಸ್ತಾ ಇದ್ರೆ ನಾವು ಅದು ಪೋಸ್ಟ್ ಸ್ವಲ್ಪ ಎಡಿಟ್ ಮಾಡಿ ಪೋಸ್ಟ್ ಮಾಡಿಸ್ತಾ ಇರ್ತೀವಿ. ಅಟ್ಲೀಸ್ಟ್ ಇಲ್ಲ ಅಂದ್ರೂ ವಾಟ್ಸಪ್ ಅಲ್ಲಿ ಕಲಿಸಿದ್ರು ಅದು ಇನ್ನೂ ಬೇರೆಯವರಿಗೆ ಅಲ್ಲಿ ಹಂಗೆ ಫಾರ್ವರ್ಡ್ ಆಗ್ತಾ ಇರ್ತವೆ. ಅದನ್ನು ಒಳ್ಳೆ ಉತ್ತಮ. ಅದು ಆ ರೀತಿಯಲ್ಲಿ ಪ್ರಯತ್ನ ವಾಣಿ ಮಾಡಿ. ಮೇಡಮ್, ನೀವು ಒಳ್ಳೊಳ್ಳೆ ವಿಚಾರಗಳಿದೆ ನಿಮ್ಮ ಹತ್ರ. ವಾಣಿಯವರು ಸಾಕಷ್ಟು ಚೆನ್ನಾಗಿ ವಿವರಣಾತ್ಮಕವಾಗಿ ಮತ್ತೆ ವೈವಿಧ್ಯಮಯವಾದ ಶಬ್ದಗಳನ್ನ ಬಳಸ್ತಾರೆ. ಸೊ ಹಾಗಾಗಿ ಯಾಕಂದ್ರೆ ಕವನಗಳನ್ನ ರಚನೆ ಮಾಡೋದು ಮತ್ತೆ ಇವನ್ನೆಲ್ಲ ಮಾಡ್ತಾರಲ್ಲ, ಹಾಗಾಗಿ ಕೆಲವನ್ನೆಲ್ಲ ಈ ರೀತಿ ಸ್ವಲ್ಪ ಮಾಡಿ ನೀವು ಬಿಡುಗಡೆ ಮಾಡಿ. ಎಸ್ ಗುರುಜಿ. ಮೇಡಮ್, ವಾಣಿ ಮೇಡಮ್ ನನ್ ಪಾಡಿಗೆ ನಾನು ನೀರ್ ಕುಡಿತಾ ಇದ್ದೀನಿ, ನೀರ್ ಕುಡಿಯಕ್ಕೂ ಬಿಡಲ್ವಲ್ಲ ಅಂತ ಬತ್ತಾವ್ರಿಗೆ. ಸರ್ ವಾಣಿ ಮೇಡಮ್, ಅದೇ ಆ ರೀತಿಯಲ್ಲಿ ಮಾಡಿ ಮೇಡಮ್. ಎವ್ರಿ ಡೇ ಕಾರ್ಯಕ್ರಮ ನೀವು ಭಾಗವಹಿಸ್ತಾ ಇರ್ತೀರಿ, ನೀವೇ ಟೀಚ್ ಮಾಡ್ತಾ ಇರ್ತೀರಲ್ವಾ. ಸೊ ಪ್ರತಿಯೊಂದು ದಿವಸಕ್ಕೆ ಸಂಬಂಧಿತ ಇಲ್ಲ ಅಟ್ಲೀಸ್ಟ್ ಹಲವಾರು ಜಾಸ್ತಿ ಟ್ರೈ ಮಾಡಿ ಒಂದು 1 ಮಿನಿಟ್ ಈ ತರ ರೀಲ್ ತರ ರಿಲೀಸ್ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಅಂದ್ರೆ ಕೇಳಿಸ್ಕೊಂಡವರು ಜಾಸ್ತಿ ಜನ ಕೇಳಿಸ್ಕೊಂತಾರೆ. ಅದು ಈಗ ಹರೀಶ್ ಅವ್ರು ನಿನ್ನೆ ಈ ಟೆಕ್ನಿಕ್ ಹೇಳಿದ್ದು. ಸೊ ನಾವು ನೋಡ್ತಾ ಇರ್ತೀವಿ ರೀಲ್ಸ್ ಅಲ್ವಾ. ರೀಲ್ಸ್ ನೋಡಿದ ತಕ್ಷಣ ಒಂದೇನೋ ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ ಸರ್? ಅಂದ್ರೆ ಮಹಾವತಾರ್ ಫೌಂಡೇಶನ್ ಏನು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ, ಮತ್ತೆ ಅಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳೇನು, ಅಲ್ಲಿ ಬರ್ತಕ್ಕಂತ ಔಟ್ಪುಟ್ಸ್ ಏನು, ಅದ್ರ ಬಗ್ಗೆ ಈಗ ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲಿ ಕೊಟ್ಟಿದೆ, ಯಾರ್ಯಾರು ಯಾವ್ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಅನ್ನೋದೆಲ್ಲ ಕಳಿಸಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಈ ತರ ಇರುತ್ತೆ, ನೀವು ಇದ್ರಲ್ಲಿ ಭಾಗವಹಿಸಿ ಅಂತೇಳಿ ಅವ್ರಿಗೊಂದ್ ರೀತಿ ಮೋಟಿವೇಟ್ ಆಗೋ ರೀತಿನಲ್ಲಿ 1 ನಿಮಿಷ, 1.5 ನಿಮಿಷ, 2 ನಿಮಿಷ ಆದ್ರೂ ತೊಂದರೆ ಇಲ್ಲ ಮಾಡಿ ಅದನ್ನ ಕಳಿಸಿ. ಹೌದು ಸರ್, ನಾನು ಮೊನ್ನೆ ನಿಮಗೆ ಕಳ್ಸಿದ್ನಲ್ಲ ಸರ್, ನಿಮ್ದು ಮನದ ಕಸವ ಗುಡಿಸಿರೋ ಅದ್ ನಂಗೆ ಪದ ತುಂಬಾ ಇತ್ತು ಸರ್. ಹೌದೌದು. ಈಗ್ಲೂ ಕೂಡ ಬಾಂಧವ್ಯ ಭಗವಂತ ಈ ಒಂದು ಕೆಲವು ಹಿಂಗ್ ಒಂದೊಂದ್ ಕವಿತೆನೆ ಬರಿಬೋದಲ್ಲ ಅನ್ಸುತ್ತೆ ಸರ್ ನಿಮ್ಮ ವಿವರಣೆ ಕೇಳ್ತಾ ಇದ್ರೆ. ಮಾಡಿ, ಇದನ್ನೇ ಇನ್ಸ್ಪಿರೇಷನ್ ಅನ್ನೋದು. ನೀವು ಈ ತರದನ್ನ ಒಂದೊಂದ್ ಮಾಡಿ ಬಿಟ್ಟಾಗ ಮಿಕ್ಕವ್ರಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಆದ್ರಿಂದ ಮಾಡಿ, ನಿಮ್ಮಲ್ಲಿರ್ತಕ್ಕಂತ ಒಂದು ಸಾಹಿತ್ಯದ ಒಂದು ಪ್ರತಿಭೆಯನ್ನ ಮಿಕ್ಕವ್ರಿಗೂ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಟ್ರೈ ಮಾಡ್ತೀನಿ ಸರ್. ವಿಡಿಯೋಗಳು ಕೆಲವು ನೋಡಿರಲ್ಲ, ನಾನು ನೋಡ್ತೀನಿ, ಟೈಮ್ ಸಿಕ್ಕಿದಾಗ ಪಾಯಿಂಟ್ ಮಾಡ್ಕೊಂಡು ಕಳಿಸ್ತೀನಿ, ಮಾಡ್ತೀನಿ ಸರ್. ಏನಿಲ್ಲ, ನಮ್ಗೆ ವಿಷಯಗಳು ಚೆನ್ನಾಗಿ ಉಳಿಯತ್ವೆ, ಆದ್ರೆ ಈ ರೀಲ್ಸ್ ಮಾಡೋದ್ರಲ್ಲಿ ನಮ್ಮ ಅಶ್ವಿನಿ ಅವ್ರ ತರಹ ಮಾಡೋಷ್ಟು ಕಲೆ ನಮ್ಗಿಲ್ಲ. ಅದೊಂದೇ ಬಂದಿರೋದು ಡ್ರಾಬ್ಯಾಕ್. ಸೊ ಹಾಗಾಗಿ ನಾವು ಇಂದಿನ ಇದನ್ನೆಲ್ಲ ಮಾಡ್ಕೊಂಡ್ ಬಂದು ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಆದ್ರಿಂದ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡೋಣ. ಏನು ಮಾತಾಡ್ತಿದ್ರಿ ಸರ್ ತಾವು? ಮೊಬೈಲ್ ಇಟ್ಕೊಂಡು ನೀಟಾಗಿ ಒಂದು ಪೊಸಿಷನ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಅಶ್ವಿನಿ ಮೇಡಮ್ ಹತ್ರ ಕನ್ಸಲ್ಟ್ ಮಾಡಿ. ಅವ್ರಿಗೆ ಚೆನ್ನಾಗಿ ರೀಲ್ ಮಾಡೋದು ಹೇಗಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ ಅದು ಒಂದು ಜ್ಞಾನ, ಅದನ್ನು ಒಂದು ಜ್ಞಾನ. ಯಾಕಂದ್ರೆ ನಮ್ಗೆ ಜ್ಞಾನ ಇಲ್ಲದೆ ನಾವು ಮಾಡಿದ್ರೆ ತಪ್ಪಾಗ್ಬಿಡ್ತದೆ. ಅಂದ್ರೆ ಕಲೆ ಅದು. ಹರೀಶ್ ಅವರು ಅಶ್ವಿನಿ ಅವ್ರ ಹತ್ರ ಮಾತಾಡ್ಕೊಂಡು, ಮಾಸ್ಟರ್ಸ್ ಇಲ್ಲಿರುವಂತ ಎಲ್ಲರೂ ಸೊ ನೀವು ಮಾಡಿ ಕಲ್ಸಿದ್ರೆ, ಅಶ್ವಿನಿ ಮೇಡಮ್ಗೂ ಹರೀಶ್ ಅವ್ರು ಕಲ್ಸಿದ್ರು ಇದು ನೇರವಾಗಿ ಒಂದ್ಸರಿ ನಾವು ಚೆಕ್ ಮಾಡ್ಕೊತೀವಿ. ಓಕೆ ಅಂತಂದ್ರೆ ಅದು ನೇರವಾಗಿ ಅಲ್ಲಿ ಟೀಮ್ ಕಲ್ಸ್ಕೊಡ್ತೀವಿ, ಡಿಸೈನ್ ಟೀಮ್ಗೆ. ಅವರು ಯೂಟ್ಯೂಬ್ ಅಲ್ಲಿ ಹಂಚ್ಕೊಂತಾರೆ. ಸೊ ಅದೇ ರೀತಿಯಲ್ಲಿ ಇದನ್ನು ವಾಟ್ಸಾಪ್ ಅಲ್ಲಿ ಕಲಿಸ್ತಾ ಇರ್ತೀವಿ. ಆಮೇಲೆ ಇದನ್ನ ಮಾಡ್ತಾರಲ್ಲ ಅವರು ಸೆಲೆಬ್ರಿಟಿಗಳು ಆಗ್ಬಿಡ್ತಾರೆ ಬೇಗ. ಹೌದು, ಖಂಡಿತ. ಅಶ್ವಿನಿ ಅವ್ರ ತರ ಇಲ್ಲ ಗುರುಜಿ, ನಿಜಕ್ಕೂ ಗುರುಜಿ ನನಗೇನು ಟ್ಯಾಲೆಂಟ್ ಇಲ್ಲ. ನಾನು ಹೇಳೋದಿತ್ತು, ವಾಣಿ ಮೇಡಮ್ ಅಲ್ಲಿ ಅವರಲ್ಲಿರುವಂತಹ ಗುಪ್ತವಾಗಿ ಅಡ್ಕೊಂಡಿರುವಂತಹ ಪದಗಳು, ಪುಂಜಗಳು ಬರ್ತಾ ಇರ್ತಾವಲ್ಲ, ಅದು ನನಗ್ ಬರೋದಿಲ್ಲ. ಅವ್ರು ಹೇಳ್ಬೇಕು ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ನೇ ಅವ್ರು ಓಪನ್ ಮಾಡ್ಕೊಂಡ್ ಬಿಡ್ಬೋದು. ಮಾಡಿದ್ರೆ ಅವ್ರಿಗೆ
ಇರುವಂತ ಕಲೆಯಲ್ಲಿ ತುಂಬಾ ವ್ಯೂಸ್ ಆಗುತ್ತೆ, ಮತ್ತೆ ಅಷ್ಟೇ ಅಲ್ಲ ನಮಗೆ ದುಡಿಯುವಂತ ಅವಕಾಶನೂ ಅದ್ರಲ್ಲಿದೆ. ಅಮ್ಮ ಒಂದ್ ಮಾತು ಹೇಳ, ಅವರು ಸಾಹಿತ್ಯವನ್ನ ಕೊಡೋದು ಬೇಡ ಬಿಡಿ. ಸಾಹಿತ್ಯ ರಚನೆ ಮಾಡೋರೆಲ್ರೂನು ಒಳ್ಳೆ ಭಾಷಣಕಾರರಲ್ಲ, ಅವರು ಸಾಹಿತಿಗಳಾಗಿರ್ತಾರೆ ಅಷ್ಟೇ. ಬರವಣಿಗೆ ಇರುತ್ತೆ, ಬರೀತಾರೆ, ಅವ್ರು ಭಾಷಣಕಾರರಲ್ಲ. ಅದಕ್ಕೆ ಉದಾಹರಣೆ ನಮಗೆ ಕೆ.ವಿ. ಪುಟ್ಟಪ್ಪನವ್ರು, ಕುವೆಂಪು ಅವರು ಒಮ್ಮೆ ಒಂದ್ ಕಡೆ ಭಾಷಣಕ್ಕೆ ಹೋದ್ರಂತೆ. ಆ ಭಾಷಣದಲ್ಲಿ ತಕೊಂಡದ್ದು ಸಬ್ಜೆಕ್ಟ್ ಏನಂತಂದ್ರೆ, ಈ ಇವಂದು ಯಾರ್ದು ಬಲಿ ಚಕ್ರವರ್ತಿದು ವಾಮನ ಅವತಾರವನ್ನ ತಾಳ್ಕೊಂಡು ಭಗವಾನ್ ವಿಷ್ಣು ತೀರಾ ಚಿಕ್ಕ ಹುಡುಗನಾಗೆ ಬಂದು 3 ಹೆಜ್ಜೆ ಜಾಗ ಕೇಳ್ದ. ಬಲಿ ಚಕ್ರವರ್ತಿ ಏನ್ ಮಾಡ್ದ, 3 ಹೆಜ್ಜೆ ಜಾಗ ತಾನೇ, ಅಳ್ಕೋಗಪ್ಪ ಅಂತಂದ. ಏನ್ ಮಾಡ್ದ, ವಾಮನ ಆಕಾಶಕ್ಕೂ ಭೂಮಿಗೂ ಬೆಳೆದ್ಬಿಟ್ಟು ಬೃಹದಾಕಾರವಾಗಿ ಹೋಗಿ 1 ಹೆಜ್ಜೆಯನ್ನ ಭೂಮಿ ಮೇಲಿಟ್ಟ. ಇಡೀ ಭೂಮಿಯನ್ನ 1 ಹೆಜ್ಜೆ ಆವರಿಸ್ಕೊಳ್ತು. ಇನ್ನೊಂದು ಹೆಜ್ಜೆ ಎಲ್ಲಿ ಇಡ್ಲಿ ಅಂದ, ಆಕಾಶಕ್ಕಿಡಪ್ಪ ಅಂದ, ಆಕಾಶಕ್ಕಿಟ್ಟ. 2 ಆಯ್ತು, ಭೂಮಿ ಆಯ್ತು, ಆಕಾಶನು ಕವರ್ ಆಗೋಯ್ತು. ಈಗ ಇನ್ನೊಂದು ಹೆಜ್ಜೆ ಎಲ್ಲಿ ಇಡ್ಲಿ ಅಂದ. ಬಲಿ ಏನ್ ಹೇಳ್ದ, ಇನ್ನೇನಪ್ಪ ಮಾಡ್ತೀಯ, ನನ್ ತಲೆ ಇಟ್ಬಿಡು ಅಂದ. ಬಲಿ ಚಕ್ರವರ್ತಿಯನ್ನ ತುಳಿದ ಪಾತಾಳಕ್ಕೆ ಹೊರ್ಟೋದ ಅಂತ. ಈ ಮುಂದ್ಗಡೆ 2 ಮಕ್ಳು ಕೂತಿದ್ವಂತೆ, ಚಿಕ್ಕ ಮಕ್ಳು. ಆ ಮಕ್ಕಳು ಮಾತನಾಡ್ತಾ ಒಬ್ಬ ಹುಡುಗ ಕೇಳಿದಂತೆ ಇನ್ನೊಬ್ಬ ಹುಡುಗನ್ನ, ಲವ್, ಬಲಿ ಚಕ್ರವರ್ತಿನೂ ಭೂಮಿ ಮೇಲೆ ನಿಂತಿದ್ದ ಅಲ್ವಾ, ವಾಮನ 1 ಹೆಜ್ಜೆನ ಭೂಮಿ ಮೇಲೆ ಇಟ್ಟಾಗ ಮತ್ತೆ ತಿರುಗಿ ನನ್ ತಲೆ ಮೇಲೆ ಇಡು ಅಂತ ಹೇಳಿನಲ್ಲ, ಅವಾಗ ಎಲ್ಲಿ ನಿಂತಿದ್ದ ಅಂತ ಕೇಳ್ದ. ಕುವೆಂಪು ಅವ್ರಿಗೆ ಬೆವ್ರು ಬರೋಕ್ ಶುರುವಾಯ್ತಂತೆ. ಈ ಹುಡುಗ ಏನಾರು ಈ ಪ್ರಶ್ನೆ ಕೇಳ್ಬಿಟ್ರೆ ನಾನು ಏನ್ ಉತ್ತರ ಹೇಳಲಿ ಅಂತ. ಇದು ಯೋಚನೆ ಮಾಡ್ಬೇಕಾದ ಸಂಗತಿ ಅಲ್ವಾ. 1 ಹೆಜ್ಜೆನ ಭೂಮಿ ಮೇಲೆ ಇಟ್ಟ, ಇನ್ನೊಂದು ಹೆಜ್ಜೆನ ಆಕಾಶಕ್ಕಿಟ್ಟ. ಹಾಗಾದ್ರೆ ಬಲಿ ಎಲ್ಲಿ ನಿಂತಿದ್ದ? ಇದುವರೆಗೂ ಯಾರಿಗೂ ಈ ಪ್ರಶ್ನೆ ಬಂದಿರ್ಲಿಲ್ಲ. ಕುವೆಂಪುರವ್ರಿಗೆ ಮೈಯೆಲ್ಲ ಒಂಥರ ಬೆವರಕ್ ಶುರುವಾಯ್ತಂತೆ, ಆತಂಕ ಶುರುವಾಯ್ತಂತೆ. ಆಗ ಪಕ್ಕದಲ್ಲಿ ಕೂತಿದ್ನಲ್ಲಿ ಇನ್ನೊಂದು ಹುಡುಗ, ಪೆದ್ ಮುಂಡೆದೆ, ಅಷ್ಟು ಗೊತ್ತಿಲ್ವೇನೋ, ಅವನ್ ಬೆರಳುಗಳು ದಪ್ಪ ಇದ್ವಲ್ಲ, ಆ ಬೆರಳುಗಳ ಸಂದಿಲಿ ಜಾಗ ಜಾಸ್ತಿ ಇತ್ತಲ್ಲ, ಅಲ್ಲಿ ಬಲಿ ಚಕ್ರವರ್ತಿ ನಿಂತಿದ್ದಂತೆ. ಆಗ ಕುವೆಂಪುರ, ಹಬ್ಬ ಸತ್ಯ ಜೀವ ಬದುಕೋತು ಕಣಪ್ಪ, ಮರ್ಯಾದೆ ಉಳ್ಕೋತು ಅಂತ ಅನ್ಕೊಂಡ್ರಂತೆ. ಹಾಗೆ ಕೆಲವು ಸಂದರ್ಭಗಳಿದಾವಲ್ಲ, ಆ ಸಂದರ್ಭಗಳನ್ನ ಎದುರಿಸೋದು, ಮಾತನಾಡ್ತಕ್ಕಂತ ಕಲೆ ಎಲ್ರಿಗೂ ಬರೋದಿಲ್ಲ. ಹಾಗಾಗಿ ಅದು ಸಾಹಿತ್ಯ ರಚನೆ ಮಾಡೋದಕ್ಕೂ ರಚನೆ ಆದಂತಹ ಸಾಹಿತ್ಯವನ್ನ ವರ್ಣನೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದ್ರಿಂದ ನೀವು ನನಗೇನು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ಅನ್ಕೊಳ್ಳೋ ಬದಲು ನಿಮ್ಮಲ್ಲೂ ಸ್ವಲ್ಪ ಆತ್ಮವಿಶ್ವಾಸ ತಂದ್ಕೊಳ್ಳಿ. ನನ್ನಲ್ಲಿ ಈ ಶಕ್ತಿ, ಕಲೆ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ. ಎಸ್ ಗುರುಜಿ, ನಿಜ, ನೀವ್ ಹೇಳಿದ್ದು ನಿಜ ಗುರುಜಿ. ಈಗ ಕವಿಗಳು, ಸಾಹಿತಿಗಾರರು ಅವರು ಮಾಡ್ತಾರೆ, ಆದ್ರೆ ಅವರು ಆಕ್ಟಿಂಗ್ ಮಾಡೋದಾಗ್ಲಿ ಮತ್ತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಾಗ್ಲಿ ಅದಿರೋದಿಲ್ಲ. ಅದು ನನಗೂ ಅನುಭವ ಆಗಿದೆ ಗುರುಜಿ. ಈಗ ನಾನು ಏನೇ ಆಕ್ಟಿಂಗ್ ಅಂತ ಬಂದು ಮಾತಾಡಿದ್ರು ಸಹ ಸ್ಟೇಜ್ ಫಿಯರ್ ಇದೆ, ಮಾತಾಡೋದಕ್ಕೂ ಭಯ ಅಂತ ಅನಿಸ್ತಾ ಇರುತ್ತೆ. ಆದ್ರೂ ಕೂಡ ಅದು ಬಿಡೋಂಗಿಲ್ಲ. ನಿರಂತರವಾಗಿ ನಾವು ಮಾತಾಡಿ ವಿಡಿಯೋ ಆನ್ ಮಾಡ್ಕೊಂಡಾಗ ಮಾತ್ರ ಸ್ವಲ್ಪನಾದ್ರೂ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಗುರುಜಿ. ಅಶ್ವಿನಿ ಮೇಡಮ್, ನೀವ್ ಹಿಂಗೆ ಅಂತ ಹೇಳಿದ್ರೆ ಈಗ ನನಗೆ ಸ್ಫೂರ್ತಿನೇ ಮೇಡಮ್. ಆಕ್ಚುಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಡೈಲಿ. ಇವತ್ತು ಚಾನ್ಸ್ ಕೊಟ್ಟಿರೋದವ್ರೆ, ಮೊನ್ನೆ ಮಿಮಿಕ್ರಿ ಚಾನ್ಸ್ ಕೊಟ್ಟಿದ್ದವ್ರೆ, ಎಲ್ಲದಕ್ಕೂ ನೀವು ಮಾಡಿ ಅಂತ ಅಂದ್ಬಿಟ್ಟು ಮೇಡಮ್ ನನ್ಗೆ ಇನ್ಸ್ಪಿರೇಷನ್ ನೀವೇ ಮೇಡಮ್. ಆಯ್ತು, ಪ್ರಚಾರದ ಬಗ್ಗೆ ಪ್ರಚಾರದ ಬಗ್ಗೆ ಫೋಕಸ್ ಮಾಡೋಣ ನಾವು ಮತ್ತೆ, ಯಾಕಂದ್ರೆ ಡೈವರ್ಟ್ ಆಗಬಾರ್ದು. ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಮಾಸ್ಟರ್ಸ್. ಅದೇ ಗುರುಜಿ, ಈಗ ಚಿಕ್ಕೋಡಿ ಕಾರ್ಯಕ್ರಮ ಅಂತೂ 13ಕ್ಕೆ ಅಂತ ಅನ್ನೋದು ಅಲ್ಲೆಲ್ಲ ವಾಟ್ಸಪ್ ಗ್ರೂಪ್ ನಲ್ಲಿ ಈಗ ಆಲ್ರೆಡಿ ಪ್ರಚಾರ ಆಗ್ತಾ ಇದೆ ಗುರುಜಿ. ಮತ್ತೆ ಪಾಂಪ್ಲೆಟ್ನು ಪಕ್ಕದಲ್ಲಿ ಕೊಟ್ಟಿದ್ದೇವಿ. ಅವರು ಸಾವಿತ್ರಿ ಮೇಡಮ್ ಅವರು ಹಳ್ಳಿಗಳಲ್ಲಿ ಏನ್ ಪ್ರತಿದಿನ ಹೋಗ್ತಾ ಇದ್ದಲ್ಲ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಗುರುಜಿ. ನಂತರ ಸರೋಜಾ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀವಿ. ಅವರು 3 ದಿವಸ ಮೊದ್ಲೇ ಅಂದ್ರೆ ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ಆಗೋಕ್ಕಿಂತ ಪೂರ್ವದಲ್ಲಿ 3 ದಿನ
ಆಟೋದಲ್ಲಿ ಅನೌನ್ಸ್ ಮಾಡಿಸ್ತೇನೆ ಅಂತ ಅವರು ಹೇಳಿದಾರೆ ಗುರುಜಿ. ಅದು ಅಂದ್ರೆ ಲೋಕಲ್ ಆಗುತ್ತೆ ಅಲ್ಲ ಗುರುಜಿ, ಎಲ್ಲರಿಗೂ ಇದಾಗುತ್ತೆ. ನಂತರ ಅವ್ರಿಗೆ ಏನೋ ಆ ಸಂಘಟನೆ ಏನು ಕೇಶವ ಕುಂಜ ಅಂತ ಇದೆಯಲ್ಲ ಗುರುಜಿ, ಅದು ಭವನ, ಅದು RSS ಇರೋದ್ರಿಂದ ಅವ್ರದ್ದು ಸಂಘಟನೆಗಳು ತುಂಬಾ ಇದಾವಂತೆ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾನು ಮಾತಾಡಿದ್ದೇನೆ. ಅವ್ರ ಫ್ರೆಂಡ್ಸ್ಗೆಲ್ಲ ಅವ್ರ ಗ್ರೂಪ್ಗೆಲ್ಲ ಅದು ಮೆಸೇಜ್ ಹೋಗಿದೆ ಗುರುಜಿ ಈಗಾಗಲೇ. ಓಕೆ, ವೆರಿ ಗುಡ್. ಸೊ ಇವರು ಸರೋಜ ಮೇಡಮ್ ಕ್ಲಾಸಸ್ ತಗೊಂತಾರ ಇವತ್ತಿಂದ? ಯಾವಾಗಿಂದ ಕ್ಲಾಸಸ್ ಅಲ್ಲಿ ತಗೊಂಡದು? ಈಗ ಅವರು ಆಲ್ರೆಡಿ ಅಲ್ಲೇ ಅಂದ್ರೆ ಬೆಳಗಾವಲ್ಲೇ ಇರ್ತಾರ ಗುರುಜಿ. ಅವರು ಅಲ್ಲಿ ಇರೋದು ಬೆಳಗಾವಿ ಅವರು. ಅವ್ರು ಇರೋದ್ರಿಂದ ಅಲ್ಲೇ 3 ದಿನ ಪ್ರಚಾರ ಅಂತೂ ಮಾಡ್ತೇನೆ ಅಂತ ಹೇಳಿದ್ರು ಗುರುಜಿ ಅವರು. ಕಾರ್ಯಕ್ರಮ ಚಿಕ್ಕೋಡಿಯಲ್ಲಿ. ಹೌದು ಗುರುಜಿ, ಹೌದು. ಯಾವಾಗಿಂದ ಅದು ಕಾರ್ಯಕ್ರಮ? ಮುಂಚೆ 3 ದಿವಸನಾ? ಕಾರ್ಯಕ್ರಮ ಪೂರ್ವದಲ್ಲಿ 3 ದಿವಸ ಗುರುಜಿ. 3 ದಿವಸ. ಓಕೆ ಓಕೆ, ಫೈನ್. ಅದು ಒಳ್ಳೇದೇ, ಅದೊಂದು ಒಳ್ಳೆ ಪಾಸಿಟಿವ್ ಸ್ಟೆಪ್ ಅದು. ಇನ್ನು ಇನ್ಯಾರಿದ್ದಾರೆ ಮಾಡೋರು ಪ್ರಚಾರ? ಆಲ್ರೆಡಿ ಸಾವಿತ್ರಿ ಮೇಡಮ್ ಮಾಡ್ತಾ ಇದಾರಲ್ವಾ? ಮಾಡ್ತಾ ಇದ್ದಾರೆ ಗುರುಜಿ ಅವರು. ಸಾವಿತ್ರಿ ಮೇಡಮ್ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಅವ್ರಿಗೆ ಸಾವಿತ್ರಿ ಮೇಡಮ್ ಇದಾರಾ ಇಲ್ಲಿ ವೇದಿಕದಲ್ಲಿ? ಮೇಡಮ್ ಸಾವಿತ್ರಿ ಮೇಡಮ್ ನೀವಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಸವಿತಾ ಮೇಡಮ್ ಮಾತಾಡಿ. ಸಾವಿತ್ರಿ ಎಲ್ಲರಿಗೂ ಶರಣಾರ್ಥರಿ. ನಾವು ಇವತ್ತು ಸ್ಕೂಲ್ಗಳಿಗೆ ಅಂದ್ರೆ ಇನ್ನೂ ಸ್ಟಾರ್ಟ್ ಅದಾವಲ್ರಿ, ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿ ನಾನು ಎಲ್ಲರಿಗೂ ಪ್ರಚಾರ ಮಾಡ್ಬೇಕಂತ ಹೇಳಿ ಇವತ್ತು ವಿಚಾರ ಇಟ್ಕೊಂಡ್ರಿ. ಆಮೇಲೆ ಬೈಲಹೊಂಗಲದಲ್ಲಿ ಅಲ್ಲಿ ಹಲವಾರು ಜನರ ನಮ್ಮ ಬಂಧುಗಳಿದಾರ್ರಿ, ಅವ್ರಿಗೆ ಫೋನಿನ ಮುಖಾಂತರ ಇವಾಗ ತಿಳಿಸೇನ್ರಿ. ಇನ್ನು ಅದು ಎಲ್ಲಾ ಕಡೆ ಅವ್ರಿಗೂ ಹೇಳಲಿಕ್ಕೆ ಹೇಳಿದೇನ್ರಿ ಬೈಲಹೊಂಗಲ ತಾಲೂಕಾರ ಸುತ್ತಮುತ್ತಲ. ಮತ್ತೆ ಇನ್ನೂ ಅನೇಕ ಎಲ್ಲ ಆ ಕಡೆ ಬಂದವ್ರಿಗೆ ಹೋದವ್ರಿಗೆ ಎಲ್ಲ ಹೇಳ್ತಾ ಇದ್ದೇನ್ರಿ. ಪ್ರಚಾರ ಸಾಕ್ತಾ ಇದ್ರಿ. ಪಾಂಪ್ಲೆಟ್ಸ್ ಎಷ್ಟು ತಗೊಂಡಿದ್ರಮ್ಮ? ಪಾಂಪ್ಲೆಟ್ಸ್ ರೀಚ್ ಆಯ್ತಲ್ಲ ತಮಗೂ? ಆಗಿದ್ದಾರೆ. ಓಕೆ, ಅವೆಲ್ಲ ಹಂಚಿಕೆ ಆಗ್ತಾ ಇದೆಯಾ ಅಲ್ಲಿ? ಓಕೆ ಓಕೆ. ಸೊ ನೀವು ಕ್ಲಾಸಸ್ ತಗೊಂಡು ಹಂಚಿಕೆ ಮಾಡ್ತಾ ಇದ್ರಾ ಇಲ್ಲ ಹಾಗೆ ಕಲಿಸ್ತಾ ಇದ್ರಾ? ಅಂದ್ರೆ ಗೊತ್ತಿರೋರಿಗೆಲ್ಲ ಕಲಿಸ್ತಾ ಇದ್ರ? ಯಾವ ರೀತಿಯಲ್ಲಿ ಆಗ್ತಾ ಇದೆ? ಎಲ್ಲಾದ್ರೂ ನಾನು ಫಂಕ್ಷನ್ಗೆ ಹೋದಲ್ಲಿ ನಾನೊಂದು 10 ನಿಮಿಷ ಧ್ಯಾನ ಹೇಳ್ಕೊಡ್ತೇನ್ರಿ. ಆಮೇಲೆ ಅದ್ರ ಬಗ್ಗೆ ವಿಷಯ ವಿವರಣೆ ಮಾಡಿ ಆಮೇಲೆ ಅವರಿಗೆಲ್ಲ ಹೇಳಿ ಈ ರೀತಿ ನಮ್ಮ ಚಿಕ್ಕೋಡಿಯಲ್ಲೇನ ಬೆಂಗಳೂರಿನಿಂದ ನಮಗಾಗಿ ಮನೆಗೆ ಬಂದು ಅಷ್ಟೆಲ್ಲ ನಮ್ಮ ಮನಸ್ಸಿಗೆ ಆಳವಾಗಿ ಇಳಿಯುವಂತ ಒಂದು ಜ್ಞಾನವನ್ನ ನಮಗೆಲ್ಲ ಕೊಡ್ತಾ ಇದಾರ. ಅದನ್ನ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹಿಂಗೆ ಕೆಲವೊಂದು ವಿಷಯಗಳನ್ನ ಅವರಿಗೆಲ್ಲ ಮನಮುಟ್ಟುವಂತೆ ಹೇಳಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಮೇಡಮ್ ಹೆಲ್ತ್ ಬಗ್ಗೆನೂ ಆಡ್ ಮಾಡಿ ಮೇಡಮ್, ಅದಕ್ಕೆ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ. ಅದೇ ಹೇಳಿದ್ರಿ, ನಮ್ಮ ಮನೆಮದ್ದುಗಳು, ಆರೋಗ್ಯ, ಆಮೇಲೆ ಇನ್ನಿತರ ಸೈಡ್ ಎಫೆಕ್ಟ್ ಆಗ್ತಾವ ಅಂತ ಹಾಸ್ಪಿಟಲ್ಗೆ ಹೋದ್ರ ಅದನ್ನ ಬಿಟ್ಟು ನಮ್ಮ ಮನೆಯಲ್ಲಿ ಈ ರೀತಿ ಹಿಂದಿನ ಹಿರಿಯರು ಯಾವ ರೀತಿ ಮಾಡ್ತಾ ಇದ್ರು, ಇವಾಗ ನೀವು ಎಲ್ಲರೂ ಕೂಡಿ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನೋ ಸ್ವಲ್ಪ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ಈ ತರ ಅವರಿಗೆಲ್ಲ ಮನಮುಟ್ಟುವಂತೆ ಕೆಲವೊಂದು ವಿಷಯಗಳ ಉದಾಹರಣೆ ಒಂದು ಕಥೆಗಳ ಮುಖಾಂತರ ಹೇಳ್ತಾ ಅವರಿಗೆ ಸ್ವಲ್ಪ ಒಲಿಸ್ಕೊಳ್ತಾ ಇದ್ದೇವ್ರಿ. ನೋಡೋಣ್ರಿ ಎಲ್ಲಿವರಿಗೆ ಅದು ಅವರಿಗೆ ಡಾಕ್ಟರ್ ನೋಡೋಣ್ರಿ. ನಿನ್ನೆ ಎಲ್ಲೇ ಆಯ್ತಮ್ಮ ಪ್ರಚಾರ? ನಿನ್ನೆ ದಿವಸ ನಿನ್ನೆ ಫೋನಿನ ಮುಖಾಂತರ ಬೈಲಹೊಂಗಲ ಆ ಕಡೆ ಈ ಕಡೆ ಎಲ್ಲ ಮಾತಾಡ್ಯಾರಿ. ನಾನು ಹೊರಗಡೆ ಹೋಗ್ಲಿಕ್ಕೆ ನನಗೆ ಅನುಕೂಲ ಆಗ್ಲಿಲ್ರಿ, ಸ್ವಲ್ಪ ಬೇರೆ ಕಡೆ ಕೆಲಸ ಇಟ್ಟಲ್ಲ. ಓಕೆ, ಇವತ್ತಿದೆಯಾ ಏನಾದ್ರು ಕಾರ್ಯಕ್ರಮಗಳಲ್ಲಿ? ಇವತ್ತು ಇಲ್ಲಿ ಸ್ಕೂಲ್ಗಳಿಗೆ ಇಲ್ರಿ, ಬೇರೆ ಕಡೆ ಅಂದ್ರೆ ಸಂಡೇ ಇದಾರೆ ಇದು ಕಾರ್ಯಕ್ರಮ. ಆಮೇಲೆ ಇವತ್ತು ಇಲ್ಲಿ ಎಲ್ಲಾ ಸ್ಕೂಲ್ಗಳದಾವಲ್ರಿ, ಸ್ಕೂಲ್ಗಳಿಗೆ ಹೋಗ್ಬೇಕಂತ ವಿಚಾರ. ಅಲ್ಲಿ ಟೀಚರ್ಸ್ ಹತ್ರ ಹೋಗಿ ಮಾತಾಡಿ ಅವರಿಗೆ ಎಲ್ಲ ಇದು ಕೊಟ್ಟು ಇದ್ ಮಾಡಿ ಬರ್ತೇನ್ರಿ. ಓಕೆ. ಸೊ ಅಲ್ಲಿ ಸಂಘಗಳು ಯಾವ್ದಿಲ್ಲಮ್ಮ? ಸಂಘಗಳು ಈ ತರ ಇರ್ತದಲ್ಲ, ಸಂಘಟನೆಗಳು ಮಾಡ್ಕೊಂಡಿರ್ತಾರೆ ಅಂತದ್ದು ಈಸಿ ಆಗತ್ತಲ್ಲ. ಒಬ್ರಿಗೆ ಹೇಳ್ಬಿಟ್ರೆ ಅಂದ್ರೆ ಗ್ರೂಪ್ ಹಾಕೋದು ವಾಟ್ಸಪ್ ಅಲ್ಲಿ, ಇಲ್ಲ ಅವ್ರ ಹೆಡ್ ಇದ್ರೆ ಯಾರು ಅವ್ರಿಗೆ ಹೇಳ್ಬಿಟ್ರೆ ಅವರೇ ಹೆಚ್ಚು ಇದ್ ಮಾಡ್ತಾರಲ್ಲ, ಪ್ರಚಾರ ಮಾಡ್ತಾರಲ್ಲ. ಯುವಕ ಮಂಡಳ ಅಂತ ತುಂಬಾ ಅದಾರ ಇಲ್ಲಿ, ಯುವಕ ಮಂಡಳ ಅಂತ ಹೇಳಿ. ಆ ಯುವಕ ಮಂಡಳ ಒಬ್ಬರಿಗೆ ನಾನು ಕರೆಸಿ ಅವರಿಗೆಲ್ಲ ತಿಳಿಸಿ ಹೇಳಿಸಿ, ಅಂದ್ರೆ ಇವಾಗಿಂದ ಹೇಳೋದಕ್ಕಿಂತ ಇನ್ನೊಂದು ವಾರ ಇರ್ಬೇಕಾದ್ರೆ ಹೇಳ್ಬೇಕು ಅಂತ ಅವ್ರು ಹೇಳಿದಾರೆ. ಇವಾಗ ಹೇಳಿದ ಅವ್ರ ಕೆಲವೊಂದು ಇದ್ರ ಕಡೆ ಮರುವಾಗಿ ಬಿಡ್ತಿದ್ರು. ಅದು ಸ್ವಲ್ಪ ಇನ್ನೂ ಒಂದು ವಾರ ಇರ್ಬೇಕಾದ್ರೆ ಪ್ರಾರಂಭ ಮಾಡೋಣ ಅಂತ ಅವ್ರ ನನಗೆ ಹೇಳಿಕೊಟ್ರು. ರೈಟ್. ಇನ್ನು ಅಲ್ಲಿ ಪಿರಮಿಡ್ ಸೆಂಟರ್ಸ್ ಇದ್ರೆ ಪಿರಮಿಡ್ ಸೆಂಟರ್ ಸ್ವಲ್ಪ ಮೀಟ್ ಮಾಡ್ತೀರಾ? ಚಿಕ್ಕೋಡಿ ಸುತ್ತಮುತ್ತ ಯಾವನ ಪಿರಮಿಡ್ ಸೆಂಟರ್ಸ್ ಇದ್ರೆ ಅವ್ರ ಮೀಟ್ ಮಾಡಿ ಸ್ವಲ್ಪ ಪಾಂಪ್ಲೆಟ್ಸ್ ಕೊಡ್ಬೋದು. ಪಾಂಪ್ಲೆಟ್ಸ್ ಬೇಕಂದ್ರೆ ಅಲ್ಲಿ ನಮ್ಮ ಇಲ್ಲಿಂದ ಹೋಟೆಲ್ ಇಂದ ಎಲ್ಲ ತಗೋಬಹುದು. ಈಗ ಇವರು ಗೀತಾ ಮೇಡಮು ಐ ಥಿಂಕ್ ಇವತ್ತಿಂದ ಅಲ್ಲೇ ಇದ್ದಾರೆ. ಗೀತಾ ಅವರು, ಗೀತಾ ಸಲಂಗುಡಿ ಅವರು ಅಲ್ಲೇ ಇರ್ತಾರೆ, ಚಿಕ್ಕೋಡಿಯಲ್ಲೇ ಇರ್ತಾರೆ. ಆಯ್ತಾ? ಬೇಗ ಹೋಗ್ತೀವಿ. ಓಕೆ,
ಬುಕ್ ಚಿಕ್ಕೋಡಿಲಿ ಏನೋ ಮುಟ್ಬಿಟ್ಟು ರೆಡಿ ಆಗಿ ಹೋಗ್ಬೇಕಲ್ಲ ನೀನು. ಚಿಕ್ಕೋಡಿಲಿ ಇರ್ತಾರೆ. ಪಾಂಪ್ಲೆಟ್ಸ್ ಬೇಕಂದ್ರೆ ಅವ್ರ ಹತ್ರ ನೇರವಾಗಿ ತಗೋಬಹುದು. ಸ್ವಲ್ಪ ಪಿರಮಿಡ್ ಸೆಂಟರ್ಸ್ ಇದೆ ಸುತ್ತಮುತ್ತ, ಅದನ್ನು ಟ್ರೈ ಮಾಡಿ. ಓಕೆ ಇನ್ನು ಕಡಗಲಾದಲ್ಲಿ ಒಬ್ರು ಏನೋ ಮಿಲಿಟರಿ ಮುಗಿಸ್ಕೊಂಡು ಬಂದ ನಂತರ ರಿಟೈರ್ ಆದ್ರಿ. ದೊಡ್ಡದೊಂದು ಪಿರಮಿಡ್ ಪ್ರಾರಂಭ ಮಾಡಿ ಅಲ್ಲಿ ಕ್ಲಾಸ್ ನಡೆಸ್ತಾ ಇದಾರ ಅವ್ರಿ. ಕಣಗಲ ಅಂತ ಒಂದು ಊರಲ್ಲಿ ಅಲ್ಲಿ ಒಂದ್ ಸ್ವಲ್ಪ ನಾನು ಹೋಗ್ಬೇಕಂತ ವಿಚಾರ ಇಟ್ಕೊಂಡ್ರಿ. ಎಸ್ 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 ಆತರ. ಸೊ ನಿಮ್ಗೆ ಪಾಂಪ್ಲೆಟ್ಸ್ ಕಡಿಮೆ ಆದ್ರೆ ಹೇಳಿ, ಮತ್ತೆ ನಂದಾ ಮೇಡಮ್ ಯಾರೋ ಅರೇಂಜ್ ಮಾಡ್ತಾರೆ ನಿಮ್ಗೆ ತಲುಪಿಸಕ್ಕೆ. ಇದು ಮುಗಿದ ಮೇಲೆ ಹೇಳ್ತೇನ್ರಿ. ಇನ್ನು ಇದೆ ಇರೋದು, ಆಮೇಲೆ ಮತ್ತೆ ಹೇಳ್ತೇನ್ರಿ. ಆದಷ್ಟು ಟ್ರೈ ಮಾಡಿ. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಕೇಳಿ ನಾನು ಬಹಳ ಖುಷಿ ಆಯ್ತದು. ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ಥ್ಯಾಂಕ್ ಯು. ನಂದಾ ಮೇಡಮ್, ಪಿರಮಿಡ್ ಸೆಂಟರ್ಸ್ ಸ್ವಲ್ಪ ಇದನ್ನು ಎಲ್ಲ ನೋಡ್ಕೊಳ್ಳಿ. ಏನೇನ್ ಪಿರಮಿಡ್ ಸೆಂಟರ್ಸ್ ಇದೆ ಸುತ್ತಮುತ್ತ, ಅದು ಬೇಕಾದ್ರೆ ಸಂಜೆ ಮೇಡಮ್ ಇಲ್ಲಿ ವಿಶಾಲಾಕ್ಷಿ ಅತರಿ ಅಂತ ಕೊಟ್ಟಿದ್ರು ಗುರುಜಿ ಅವರು ಮಧ್ಯಾಹ್ನ ಕ್ಲಾಸಿಗೆ. ಅವ್ರು ಈಗ ಮೌನ ಇದ್ದಾರಂತ ಗುರುಜಿ ಅವರು, ಮೌನ ಧ್ಯಾನ. ಹಂಗಾಗಿ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಮಾಡಿದ್ವಿ. ಅವ್ರು ಮೌನ ಧ್ಯಾನದಲ್ಲಿ ಇರೋದ್ರಿಂದ ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಈಗ ನಾನು 5ನೇ ತಾರೀಕು ಹೋಗ್ತೇನೆ ಗುರುಜಿ ಅಲ್ಲಿ ಚಿಕ್ಕೋಡಿಗೆ. 5ನೇ ತಾರೀಕು ಹೋಗ್ತೇನೆ. ಅಲ್ಲಿ ಗೀತಾ ಅವ್ರು ಇರ್ತಾರಲ್ಲ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಯಾರಾದ್ರೂ ಭೇಟಿಯಾಗಿ ಬರ್ತೇನೆ ಗುರುಜಿ. ಸ್ವಲ್ಪ ಒಂದು ಟೀಮ್ ಮಾಡ್ಕೊಂಡು ಮಾಸ್ಟರ್ಸ್ ಯಾರಿದಾರೋ ಸುತ್ತಮುತ್ತ ಒಂದು ಟೀಮ್ ಮಾಡ್ಕೊಂಡು ಒಂದು 2-3 ದಿವಸ ಅಂತೂ ಸ್ವಲ್ಪ ಹೆಚ್ಚಾಗಿ ಪ್ರಚಾರ ಮಾಡ್ಬೇಕಾಗತ್ತೆ. ಇದು ಪ್ರಚಾರ ಅನ್ನೋದು ನಾವು ವಾಟ್ಸಪ್ ಅಲ್ಲಿ ಎಷ್ಟೇ ಆಗಿದ್ರು ಪರ್ಸನಲ್ ಆಗಿ ಹೇಳೋದಕ್ಕೆ, ಪರ್ಸನಲ್ ಆಗಿ ಕಾಲ್ ಮಾಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇದೆ. ವಾಟ್ಸಪ್ ಅಲ್ಲಿ ಹೆಚ್ಚು ಬರ್ತಾ ಇರ್ತದೆ. ಈಗ ಏನೇನೋ ಬರ್ತವೆ, ಅದು ಸ್ವಲ್ಪ ನೋಡ್ತಾರೆ, ಅದು ಜಾಸ್ತಿ ನೋಡಕ್ ಹೋಗಲ್ಲ ಜನ. ಆತರ ಇದೆ ಈಗ. ವಾಟ್ಸಪ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಈಗ. ಅದಕ್ಕೆ ಸ್ವಲ್ಪ ಮುಂಚೆ ಒಂದು 2-3 ದಿವಸ ಮುಂಚೆ ಆಗುವಂತ ಪ್ರಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ನಾವು ಬಳಸ್ಕೋಬಹುದು, ಯಾವ್ದಾವ್ದು ಮಾಡ್ಬೋದು ಅಂತ ನಾವು ಈಗ್ಲಿಂದ ಸ್ವಲ್ಪ ಪ್ಲಾನ್ ಮಾಡ್ಕೋಬೇಕು. ಗೀತಾ ಮೇಡಮ್ ಅಲ್ಲೇ ಇರ್ತಾರಲ್ಲ, ಸೊ ನಾವೆಲ್ಲ ಮಾಸ್ಟರ್ಸ್ ಸುತ್ತಮುತ್ತಿರೋರು ಪ್ರಯತ್ನ ಮಾಡಿ ಒಂದು ಟೀಮ್ ತರ ಮಾಡ್ಕೊಂಡು ಮಾಡಿದ್ರೆ ಉತ್ತಮ ಆಗುತ್ತೆ. ಅದೇ ಈಗ ನಾ ಸರೋಜ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ತಾರೆ ಗುರುಜಿ. ಯಾಕಂದ್ರೆ ಅವ್ರಿಗೆ PSSM ಸೆಂಟರ್ ಎಲ್ಲದ ಗೊತ್ತಿದೆ ಅವ್ರಿಗೆ. ಅಂದ್ರೆ ಬೆಳಗಾವದಲ್ಲಿ ಅವ್ರಿಗೆ ಮಾತಾಡಿ ಅವ್ರ ನಂಬರ್ ತಗೊಂಡು ನಾನು ಮತ್ತೆ ಪರ್ಸನಲ್ ಆಗಿ ಅವ್ರಿಗೆ ಮಾತಾಡ್ತೀನಿ. ಆ ಕೇರ್ ಸೆಂಟರ್ ನಂಬರ್ ತಗೊಂಡ್ರೆ ಅವ್ರಿಗೆಲ್ಲ ಕಾಲ್ ಮಾಡಿ ವಾಟ್ಸಪ್ ಕಳ್ಸೋದು, ಮತ್ತೆ ಅವ್ರಿಗೆ ಫಿಸಿಕಲ್ ಕಾಪೀಸ್ ಬೇಕಂದ್ರೆ ಕಳ್ಸೋದು. ಆ ರೀತಿಯಲ್ಲಿ ಮಾಡೋಣ. ಸರಿ, ಓಕೆ, ರೈಟ್. ವಾಣಿ ಮೇಡಮ್ ಮಾತಾಡಿ. ಇದನ್ನ ಸ್ವಲ್ಪ ಲೋಕಲ್ ಚಾನಲ್ ಅಲ್ಲಿ ಮತ್ತೆ ಲೋಕಲ್ ಪೇಪರ್ ಅಲ್ಲಿ ಇದ್ ಮಾಡಿ, ಸಾಧ್ಯವಾದರೆ ರೇಡಿಯೋದಲ್ಲಿ ಸುಮ್ನೆ ಈಗ ಆರೋಗ್ಯಕ್ಕಾಗಿ ನೀವು ಹಂಬಲಿಸುತ್ತಿದ್ದೀರಾ, ಅದೊಂದು ದೊಡ್ಡ ಸಮಸ್ಯೆನೆ. ಹಾಗಿದ್ದರೆ ಇಂಥ ದಿನ ನೀವು ಇಲ್ಲಿ ಹೋಗಿ ಭೇಟಿ ಮಾಡಿ ಅಂತ ಜಸ್ಟ್ ಒಂದ್ ಅರ್ಧ ನಿಮಿಷದ ತರ ರೇಡಿಯೋದಲ್ಲಿ ಏನಾರ ಅವಕಾಶ ಸಿಕ್ಕರೆ, ಮತ್ ಲೋಕಲ್ ಪೇಪರ್ ಚಾನಲ್ ಅಲ್ಲಿ ಕೊಟ್ರೆ ಸ್ವಲ್ಪ ಹತ್ರ ಬಂದಾಗ ಸರ್ ಕಾರ್ಯಕ್ರಮ ಒಂದ್ ವಾರದಲ್ಲಿ ಅದನ್ನ ಮಾಡಿ ಸ್ವಲ್ಪ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗ್ಬಹುದು. ಎಸ್, ನಂದಾ ಮೇಡಮ್ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಪಾಯಿಂಟ್. ಗುರುಗಳು ಇನ್ನೊಂದೇನಂದ್ರೆ, ಅಲ್ಲಿ ಲೋಕಲ್ ಅಲ್ಲಿ ಹಳ್ಳಿ ಕಡೆ ಇದ್ರಲ್ಲೆಲ್ಲ ಮಾಮೂಲಿ ತಾಲೂಕ್ ಹುಬ್ಳಿ ಕಡೆ ತಮಟೆ ಹೊಡಿಸಿ ಸಾರ್ತಾರೆ ಗೊತ್ತಾ, ಅದು ಸಖತ್ ಎಫೆಕ್ಟಿವ್ ಆಗುತ್ತೆ. ತಮಟೆ ಸೌಂಡ್ ಅಲ್ಲಿ ಹುಡುಗರು ಕೇಳ್ರಪ್ಪ ಕೇಳಿ ಮಾತಾಡ್ ಫೌಂಡೇಶನ್ ಇದಕ್ಕೆಲ್ಲ ಉಪಯೋಗ ಇದೆ, ಈ ಜನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ಜನರಿಗೆ ಬೇಗ ರೀಚ್ ಆಗುತ್ತೆ. ಇದು ಅದು ಮಾಡಿಸ್ಕೊಳ್ಳಿ, ಕಡಿಮೆ ಖರ್ಚಲ್ಲಿ ರೀಚ್ ಮಾಡಿಸ್ಕೊಳ್ಳಿ. ರೈಟ್, ಅದೊಂದು. ಆಮೇಲೆ ಮೈಕ್ ಅನೌನ್ಸ್ಮೆಂಟ್, ಅದೇ ಲಾಸ್ಟ್ ಟೈಮ್ ರಾಯಚೂರಲ್ಲಿ ಮಾಡಿದ್ವಲ್ಲ, ಆ ರೀತಿಯಲ್ಲಿ ಮೈಕ್ ಇಂದ ಅನೌನ್ಸ್ ಮಾಡೋದು. ಈ 2 ಪಾಯಿಂಟ್ಸ್ ಬರ್ಕೊಳ್ಳಿ ನಂದಾ ಮೇಡಮ್. ಓಕೆ ಗುರುಜಿ, ಬರ್ತೀನಿ. ಅಟೋದ್ದು 3 ದಿವಸ ಇದ್ದಾಗ ಮಾಡೋಣ ಅಂತ ವಿಚಾರ ಮಾಡಿದೆ ಗುರುಜಿ. 3 ದಿವಸ ಇದ್ದಾಗ ಮಾತ್ರ. ನಂತರ ಇದು ಅದೇ ಈಗ ಲೋಕಲ್ ಚಾನಲ್ ಇಂದ ಆಯ್ತು. ಮತ್ತೆ ಈಗ ವಾಟ್ಸಪ್ ಹೇಳಿದ್ರಲ್ಲ ಮೇಡಮ್, ಅಂದ್ರೆ ಅಲ್ಲಿ ಲೋಕಲ್ ಟಿವಿಗೆ ಹೇಳ್ಬೇಕು ಗುರುಜಿ. ಲೋಕಲ್ ಟಿವಿ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೇಕಷ್ಟೇ. ಮಾಡಿ ಅದನ್ನು ಮಾಡಿ. ಅದ್ರಲ್ಲಿ ಏನೇ ಹೇಳ್ಬೇಕಂದ್ರೂ ಗೀತಾ ಮೇಡಮ್ ಅಲ್ಲೇ ಇದ್ದಾರೆ. ಗೀತಾ ಮೇಡಮ್, ತಾವು ಮತ್ತೆ ಇನ್ನು ಯಾರು ಸುತ್ತಮುತ್ತಿರೋರು ಇಮಿಡಿಯೇಟ್ ಆಯ್ಕೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಟೀಮ್ ಬೇಕಲ್ಲ, ಯಾವುದೇ ಮಾಡ್ಬೇಕಂದ್ರೆ ಟೀಮ್ ಬೇಕು. ನಾವು ಒಬ್ರಿಬ್ರೇ ಮಾಡ್ತೀರಾ ಅಂತಲ್ಲ, ಟೀಮ್ ಇದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇನ್ನು ಯಾರಿದಾರಮ್ಮ ಕ್ಲೋಸ್ ಇಂಟ್ರಾಕ್ಷನ್ ಮಾಡಕ್ಕೆ? ಗೀತಾ ಮೇಡಮ್, ತಾವು, ಇನ್ನು ಯಾರಿದ್ದಾರೆ ಮಾಸ್ಟರ್ಸ್ ಅಲ್ಲಿ? ಅವರ ಓಂ ಸರ್ ಇದಾರೆ ಗುರುಜಿ. ಅವರು ಆಮೇಲೆ ಮಲ್ಲಪ್ಪ ಅರ್ಬಾಯರ್ ಇದಾರೆ ಗುರುಜಿ. ಅವರು ಅದೇ 2 ದಿವಸ ಮೊದ್ಲೇ ಅಲ್ಲಿ ಹೋಗ್ತೇನೆ ಅಂತ ಹೇಳಿದಾರ. ಮಾತಾಡಿ ಸರ್, ಮಲ್ಲಪ್ಪ ಸರ್ ಮಾತಾಡಿ.
ಗುರುಗಳೇ, ನಾನು ಮುಂಚಿತವಾಗಿ ಹೋಗ್ತೀನಿ, ಇಲ್ಲಿ ಒಂದ್ 2 ದಿವಸ ಮುಂಚಿತವಾಗಿ ಇರ್ತೀನಿ. ವೆರಿ ನಾನು ಗುಡ್. ಅವಾಗ ನಂದಾ ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಗೀತಾ ಮೇಡಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಅವ್ರಿಗೆ ಏನು ಸಹಾಯ ಮಾಡೋದು ಮಾಡ್ತೀನಿ. ಎಸ್, ಪ್ರಚಾರದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳಿ, ಎಲ್ಲ ಕಡೆ ಓಕೆ. ಈಗ ನಾ ಓಡಾಡಿ. ಎಲ್ಲ ಗ್ರೂಪ್ಗಳಿಗೆ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ಎಸ್, ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಅದೇ ತರ ಹಾಗೆ ಓಮನ್ ಅವರು ಬೆಳಗಾವಿ, ಅವ್ರ ಹೆಸರೇ ಗೊತ್ತಿಲ್ಲ ನಮಗೆ. ಓಂ ನಂಬರು ಬೆಳಗಾವಿ. ಗುರುಜಿ ನಮಸ್ತೆ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ. ಇಲ್ಲ, ನಾಗರಾಜ್ ಗುರುಜಿ ಅವ್ರಂತಂದ್ರೆ ಹೆಂಗಂದ್ರೆ ಮಾತಾಡೋ ದೇವ್ರ ಇದ್ದಂಗ. ಇಲ್ಲ, ತಮ್ಮ ಸ್ಪೀಚ್ ಭಾಳ ಚೆನ್ನಾಗಿದೆ ರೀ, ಕೇಳುವಂಗ ಅನಿಸ್ತೈತಿ. ಆಮೇಲೆ 36-63 ಬಾರಿ ಟೆಕ್ನಿಕ್ ಟ್ರಿಕ್ಸ್ ಹೇಳ್ಕೊಟ್ರಿ. ಒಳ್ಳೆ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರಂದ. ನಾಗರಾಜ್ ಗುರುಗಳು ಬಂದ್ರೆ ಹುರುಪ್ ಜಾಸ್ತಿ ಬರ್ತೈತಿ ನಮ್ಗೆ. ಹಾಗಾಗಿ ಈಗ ನೀವು ಸ್ವಲ್ಪ ಅಲ್ಲಿ ಹುರುಪಾಗಿ ಕೆಲಸ ಮಾಡ್ಬೇಕೀಗ. ಹೌದು, ಯಾಕೆಂದ್ರೆ ಮಾಡ್ತಾನೆ ಗುರುಜಿ. ನಾವು ಬಂದು ಬರೀ ಪೂಜಾರಿ ಕೆಲಸ ಮಾಡೋದಷ್ಟೇ. ಅಲ್ಲಿ ವಿಗ್ರಹ ಕೆತ್ತನೆ ಮಾಡೋದು, ದೇವಸ್ಥಾನ ಮಾಡೋದು, ಅಲ್ಲಿ ಎಲ್ಲಾ ಸಿದ್ಧತೆ ಮಾಡೋದೆಲ್ಲ ಈಗ ನಿಮಗ್ ಸೇರಿದ್ದು. ಮಾಡ್ತಾ ಇದ್ದೇವ್ರಿ. ಸ್ವಲ್ಪ ಇದು ಈ ಟೀಮಲ್ಲಿ ಸ್ವಲ್ಪ ಜೋಡಿಸ್ಕೊಳ್ಳಿ ನೀವು, ಓಂ ಅವ್ರೆ. ಈಗ ಸರಿ ಗುರುಜಿ. ಇಲ್ಲ, ನನಗ್ ಕಾಲ್ ಮಾಡಿದ್ರೆ ನಾನು ಅಡ್ವಾನ್ಸ್ ಬೇಕಾದ ಯಾವಾಗ ಹೇಳಿದ್ರು ಅಡ್ವಾನ್ಸ್ ಹೋಗಿ ನಾ ಕೆಲಸ ಮಾಡ್ತೇನ್ರಿ ಗುರುಜಿ. ಅದೇ ಒಂದು 2 ದಿವಸ ಅಡ್ವಾನ್ಸ್ ಅಲ್ಲಿ ಇದ್ರೆ ಅಟ್ಲೀಸ್ಟ್ 4-5 ಮಾಸ್ಟರ್ಸ್ ಇದ್ರೆ ಗೀತಾ ಮೇಡಮ್ಗೆ ಸಪೋರ್ಟ್ ಆಗತ್ತೆ. ಈಗ ಒಬ್ಬರು ಏನಾಗುತ್ತೆ ಗೊತ್ತಾ, ಗೀತಾ ಮೇಡಮ್ ಲೋಕಲ್ಲೇ ಕರೆಕ್ಟ್, ಅವರೇ ನಿರ್ವಹಣೆ ತಗೊಂಡಿದ್ದಾರೆ, ಎಲ್ಲ ಓಕೆ. ಅವ್ರಿಗೇನಾದ್ರೆ ಒಬ್ಬರೇ ಇದ್ರೆ ತಲಪಾಗೋದಿಲ್ಲ. ಅಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇನ್ನೇನೇನ್ ಮಾಡಿದ್ರೆ ಚೆನ್ನಾಗಿರ್ತದೆ, ಪ್ರಚಾರ ಚೆನ್ನಾಗಾಗ್ತದೆ, ಇವೆಲ್ಲ ಹೇಗಂದ್ರೆ ನಾವು ಇಲ್ಲಿಂದ ಕೂತ್ಕೊಂಡು ಹೇಳ್ತಾ ಇರ್ತೀವಿ ಇನ್ಸ್ಟ್ರಕ್ಷನ್ಸ್, ಆದ್ರೆ ಅದು ಪಾಲನೆ ಮಾಡಕ್ಕೆ ಟೀಮ್ ಒಂದು ಬೇಕಲ್ಲ. ಅವ್ರೊಬ್ರು ಏನ್ ಮಾಡ್ತಾರೆ, ಪಾಂಪ್ಲೆಟ್ಸ್ ಎಲ್ಲಿಗೋ ಕಲಿಸ್ತಾರೆ. ಗೀತಾ ಮೇಡಮ್ ಅವರು ಇಲ್ಲ ಪಾಂಪ್ಲೆಟ್ಸ್ ಏನೋ ಕಲಿಸ್ತಾರೆ ಫಾರ್ ಎಕ್ಸಾಂಪಲ್, ಇಲ್ಲ ಪೇಪರ್ ಹಾಕ್ತಾರೆ, ಅದು ಸಾಲ್ವ್ ಆಗಲ್ಲ. ಸ್ವಲ್ಪ ಟೀಮು ಅಲ್ಲಿ ಬೇಕಂದ್ರೆ ಅವ್ರದ್ದೇ ಹೋಟೆಲ್ ಇದೆ, ನಾನು ಮಾತಾಡ್ತೀನಿ. ಆ ಹೋಟೆಲಲ್ಲೇ ಇಲ್ಕೊಂಡು ಒಂದು 2-3-5-6 ಮಾಸ್ಟರ್ಸ್ ಇಲ್ಲ ಒಂದು ಟೀಮ್, ಒಂದು 8 ಮಾಸ್ಟರ್ಸ್ ಎಲ್ಲ ಫಾರ್ ಎಕ್ಸಾಂಪಲ್ ಒಂದು 2-3 ದಿವಸದಿಂದಾನೆ ನಾವು ಸ್ಟಾರ್ಟ್ ಮಾಡಿದ್ರೆ ಪ್ರಚಾರ ಅಂತೂ ಜೋರಾಗತ್ತೆ. ಪಾಂಪ್ಲೆಟ್ಸ್ ಇನ್ನೂ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಮಾಡಿ ಕಲಿಸ್ತೀವಿ. ಸೊ ಇದು ಆಟೋ ಪ್ರಚಾರ ಆಗ್ಲಿ, ತಮಟೆ ಆಗ್ಲಿ, ಇನ್ನು ಈ ರೀತಿಯಲ್ಲಿ ಹಲವಾರು ವಿಧಾನಗಳು ನಮ್ಮ ಹತ್ರ ಏನೇನೋ ಮೇಡಮ್ ಬರ್ಕೊಂಡಿದ್ರು, ನಂದಾ ಮೇಡಮ್, ಅದಕ್ಕೊಂದು ಟೀಮ್ ಬೇಕು. ಸೊ ಈಗ ಓಂ ಸಾರು ಮತ್ತೆ ಮಲ್ಲಪ್ಪ ಸಾರು, ನಂದಾ ಮೇಡಮು, ಗೀತಾ ಮೇಡಮು, ಈ ರೀತಿಯಲ್ಲಿ ಇವನ್ ಸರೋಜ ಮೇಡಮ್ನು ಹೆಲ್ಪ್ ಮಾಡ್ತಾರೆ. ಸರೋಜ ಮೇಡಮ್ ಅವರು ಮಾಸ್ಟರ್, ಅವರು ಈಗಾಗಲೇ ಇದ್ದಾರೆ ಆ ಏರಿಯಾದಲ್ಲಿ. ಅವರು ನನಗೆ ಮೆಸೇಜ್ ಮಾಡಿದ್ರು, ಈ ತರ ನಾನು ಪಾಂಪ್ಲೆಟ್ಸ್ ಬಂದಿದೆ, ನಾವೆಲ್ಲ ಟೀಚಿಂಗ್ ಹೋಗ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು 8-9 ಜನ ಇದ್ರೆ ಟೀಮ್ ಆಗಿ ಒಂದು 2-3 ದಿವಸ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಎಲ್ಲರಿಗೂ ತಲುಪಿಸ್ಬೋದು. ಗೀತಾ ಮೇಡಮ್ನು ಫುಲ್ ಸಪೋರ್ಟ್ ಸಿಗತ್ತೆ ಅಂತ ನಾನು ಹೇಳೋದು ಅಷ್ಟೇ. ಸರಿ ಗುರುಜಿ, ನನಗೆ ಯಾವ್ದೇ ಟೈಮ್ದಾಗ ಹೇಳ್ರಿ, ನನಗೆ ಒಪ್ಪಿಸ್ಕೊಟ್ ಕೆಲಸ ನಾನು ಎಲ್ಲ ಟೀಮ್ ಒಳಗೆ ಕೂಡಿ ಕೆಲಸ ಮಾಡ್ತೇನ್ರಿ. ಅಲ್ಲಿ ಹೋಟೆಲ್ ಇದೆ ಅವ್ರದ್ದು, ಆ ಹೋಟೆಲ್ ಉಳ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಆರಾಮಾಗಿ ಊಟ ಅಲ್ಲಿ ಇಳ್ಕೊಂಡಾಗ ಎಲ್ಲ ಕೊಡ್ತಾರ ಅವರು. ಅಲ್ಲಿಂದನೇ ಎಲ್ಲ ನಾವು ಮಾಡ್ಕೊಂಡು ಹೋದ್ರೆ ದಿನನಿತ್ಯ ಚಿಕ್ಕೋಡಿ ಸುತ್ತಮುತ್ತ ಎಲ್ಲೆಲ್ಲಿ ಪಿರಮಿಡ್ ಸೆಂಟರ್, ಪ್ರತಿ ಸೆಂಟರ್ನು ಆಯ್ಕೆ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಖಂಡಿತ ನಮ್ಗೆ ಅಲ್ಲಿ ಪ್ರಚಾರ ಚೆನ್ನಾಗಾಗ್ತದೆ. ಓಕೆ, ಸರಿ ಗುರುಜಿ. ಸರಿ, ಅಲ್ಲಿ ಹೋಗಿರೋ ಇಷ್ಟು ದೂರದಿಂದ ತಜ್ಞರು ಎಲ್ಲ ಹೋಗಿ ಅಲ್ಲಿ ಬರ್ತಾ ಇದ್ದಕ್ಕೋಸ್ಕರ ಸಾರ್ಥಕತೆ ಆಗತ್ತೆ. ಆಮೇಲೆ ಗುರುಜಿ ಈಗ ಸಿದ್ರ ಬೆಟ್ಟಕ್ಕೆ ಬಂದಾಗ ಅಲ್ಲೇ ರಿಜಿಸ್ಟ್ರೇಷನ್ ಒಂದು ಇದು ಇತ್ತು ಬುಕ್, ಅದ್ರಲ್ಲಿ ಬೆಳಗಾವ್ ಸೈಡ್, ಹುಬ್ಳಿ ಧಾರವಾಡ ಸೈಡ್ ಯಾರ್ದಾರ ನಂಬರ್ ಇದ್ರೆ ಆ ನಂಬರ್ ಗ್ರೂಪ್ ನಲ್ಲಿ ಹಾಕಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದಂತ. ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರು ಬರ್ತಾರಲ್ಲಿ. ಅಲ್ಲಿ ಲಿಸ್ಟ್ ಬೇಕಂದ್ರೆ ಕಲ್ಸ್ಕೊಡ್ತೀವ, ಮಾತಾಡಿ ನೀವೇ. ಲಿಸ್ಟ್ ತಮ್ಗೆ ಎಕ್ಸೆಲ್ ಶೀಟ್ ಎಲ್ಲ PDF ಕಲ್ಸ್ಕೊಡ್ತೀವಿ. ಓಕೆ, ಅದನ್ನ ಮಾತಾಡಿ. ರೈಟ್. ಸಿದ್ದರ ಬೆಟ್ಟದ್ದು ಮತ್ತೆ ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸಿದ್ರು, ಬೆಳಗಾವಿ ಮತ್ತೆ ಆ ಬೆಳಗಾವಿ ಸುತ್ತಮುತ್ತಲವರು, ಅವ್ರನ್ನೆಲ್ಲ ಸ್ವಲ್ಪ ನಿಯರೆಸ್ಟ್ ಇರುವಂತವ್ರು, ಅವ್ರದೆಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿ ಕೊಡಿ ಸರ್. ಅವರು ರೈಟ್, ಅವ್ರಿಗೆ ಈಸಿ ಆಗುತ್ತೆ. ಎಕ್ಸೆಲ್ ಶೀಟ್ ಮಾಡಿದ್ರೆ ಅದು ಹಂಗೆ ಕಲ್ಸ್ಕೊಡ್ತೀವಿ. ಮತ್ತೆ ಆ ನೋಟ್ಬುಕ್ ಎಲ್ಲಾ ಕಡೆನೂ ಬರ್ಲಿ. ಅದು ಎಲ್ಲಿ ನಾವು ಒಂದ್ ಕಡೆ ಒಂದು ಬುಕ್ ಅಲ್ಲಿ ನಾವು ಏನು ರಿಜಿಸ್ಟರ್ ಮಾಡ್ತೀವಿ ಅದು ಎಲ್ಲಾ ಕಡೆಗೂ ಬರಬೇಕು. ಎಲ್ಲಾ ಯಾವ್ಯಾವ ಶಾಖೆನಲ್ಲಿ ಎಲ್ಲಿ ಮಾಡ್ತೀವಿ ಅದೆಲ್ಲವೂ ಪೂರ್ತಿ ಆ ಒಂದು ಬುಕ್ ನಲ್ಲೇ ಇದ್ರೆ ನಮ್ಗೆ ಅದೊಂದ್ ರೀತಿ ಡಾಕ್ಯುಮೆಂಟರಿ ಆಗಿ ಹೆಲ್ಪ್ ಆಗುತ್ತೆ ನಮ್ಗೆ.
ಅದೇ ಎಲ್ಲ ಅಂದ್ರೆ ಒಂದು ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಲಿಸ್ಟ್ ತರ ಎಂಟ್ರಿ ಮಾಡ್ತಾರೆ. ಈಗ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಇನ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು. ಅದೇನಾಗಿದೆ, ಎಲ್ಲಾರ್ದು ಎಂಟ್ರಿ ಆಗ್ತಾ ಇಲ್ಲ, ಸ್ವಲ್ಪ ಜನ ಎಂಟ್ರಿ ಮಾಡ್ತಾ ಇದಾರೆ, ಸ್ವಲ್ಪ ಜನ ಹಾಗೆ ಹೋಗ್ತಾ ಇದ್ದಾರೆ. ಹಂಗಾಗ್ಬಾರ್ದು. ಇಲ್ಲಿ ಮೈಸೂರಿನಲ್ಲಿ ಎಲ್ರದ್ದು ಆಯ್ತು ಅನ್ಸುತ್ತೆ ಮೋಸ್ಟ್ಲಿ. ಆ, ಯಾಕಂದ್ರೆ ಇಲ್ಲಿ ಒಂದಿಬ್ರು ಚೆನ್ನಾಗಿ ಕೂತ್ಕೊಂಡು ಅದನ್ನ ಮಾಡ್ಕೊಳ್ತಾ ಇದ್ರು ಲೇಡೀಸ್. ಸೊ ಹಾಗಾಗಿ ಈವನ್ ಚಿಕ್ಕೋಡಿನಲ್ಲಿ ಕೂಡ ಆ ರೀತಿನೇ ಮಾಡ್ಬೇಕು. ಹೌದು ಹೌದು, ಅದನ್ನು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡೋಣ ಸರ್, ಚೆನ್ನಾಗಿ ಮಾಡಿ. ಅಲ್ಲಿ ಆ ಬುಕ್ ಎಂಟ್ರಿ ಮಾಡ್ಬಿಟ್ಟೆ ಒಳಗಡೆ ಕಳ್ಸ್ಕೊಡ್ಬೇಕು ಅವ್ರನ್ನ. ಸುಮ್ನೆ ನೇರವಾಗಿ ಒಳಕ್ ಹೋಗಕ್ ಬಿಡಬಾರ್ದು, ಅದಿಲ್ಲ ಎಂಟ್ರಿ ಅಂದ್ರೂ ಆಗಿ ಬರ್ಬೇಕು. ಯಾಕಂದ್ರೆ ನಮಗೆ ಒಂದು ದಾಖಲೆ ಇರ್ಬೇಕು, ಎಷ್ಟು ಜನ ಬಂದ್ರು, ಯಾರು ಬಂದ್ರು, ಎಲ್ಲಿಂದ ಬಂದ್ರು, ಅವ್ರದೆಲ್ಲ ಪೂರ್ಣ ನಮಗೆ ವಿವರ ಇದ್ದಾಗ ನಮಗದೊಂದು ಮುಂದಿನ ದಿನಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಎಸ್, ರೈಟ್ ಸರ್. ಇನ್ನು ಯಾರಾದ್ರೂ ಪ್ರಚಾರ ಮಾಡೋದು ಯಾರಾದ್ರೂ ಇದೆಯಾ? ಏನಾದ್ರೂ ಸಲಹೆಗಳಿದ್ರೆ ಕೊಡಿ ದಯವಿಟ್ಟು, ಹ್ಯಾಂಡ್ ರೈಸ್ ಮಾಡಿ ಮತ್ತೆ ಸಲಹೆಗಳು ಕೊಡಿ. ಇನ್ನೇನ್ ಮಾಡ್ಬೋದು, ಏನ್ ಮಾಡಿದ್ರೆ ಇನ್ನು ಚೆನ್ನಾಗಿ ಅದು ಪ್ರಚಾರ ಆಗತ್ತೆ ಅಂತ. ಇನ್ನು ಕೊನೆ 2 ನಿಮಿಷ. ಸುಜಾತಮ್ಮನವ್ರ ಗುಂಪು ಅಲ್ಲೆಲ್ಲ ಜಾಸ್ತಿ ಇರ್ಬೇಕು ಅಂತ ಕಾಣುತ್ತೆ ಸೊಲ್ಲಾಪುರದಿಂದ. ಹಾಗಾಗಿ ಬೆಳಗಾಂಗೆ ಸುಜಾತಮ್ಮ ಅವ್ರದ್ದು ಜಾಸ್ತಿ ಇದು ವ್ಯವಸ್ಥೆ ಮಾಡ್ಬೇಕೀಗ ನೀವು ಅಲ್ಲಿ. ಸುಜಾತಮ್ಮ ಹೂಕಟ್ಟೋದ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ಕೇಳಿಸ್ಕೊಳ್ಳಿ. ಏನ್ರಿ ಅಪ್ಪಾಜಿ? ಈಗ ನಿಮ್ಮ ಟೀಮ್ನವರೆಲ್ಲ ಅಲ್ಲೆಲ್ಲರನ್ನು ಕಲೆಕ್ಟ್ ಮಾಡ್ಕೊಂಡು ನೀವಲ್ಲಿ ಬರ್ಬೇಕು. ನಾನು ಈಗ ಈ ಕರ್ನಾಟಕದಾಗ ಬಂದಿದ್ದೀನ್ರಿ ಅಪ್ಪಾಜಿ. ಆ ದಿವ್ಸ ಫಂಕ್ಷನ್ ಅದಾವ್ರಿ ಬಿಡ್ಲಾರ್ದಂತಾವ್. ಹಿಂಗಾಗಿ ನನ್ಗ ಅಗ್ದಿ ಅದ ಟೈಮ್ ಅನಾನುಕೂಲ ಆಗಿ ಬಿಡಲಿಕ್ಕತ್ತದ್ರಿ. ಮುದ್ದಾಮೇನ್ ಬಿಡ್ಲಿಕ್ಕತ್ತಿಲ್ಲ, ಅನಾನುಕೂಲ ಆಗ್ಯದ್ರಿ ಅಪ್ಪಾಜಿ. ಸರಿ ಸರಿ, ಆಯ್ತು. ಪ್ರಚಾರಕ್ಕೂ ಮಾಡಿ ಸ್ವಲ್ಪ, ಅಂದ್ರೆ ಅಲ್ಲಿ ಇಲ್ಲ ಬೆಳಗಾವಿ ಅಲ್ಲಿ ಯಾರಿದ್ದಾರ ಪ್ರಚಾರ ಮಾಡ್ಲಿಕ್ಕತ್ತೀನ್ರಿ ಅಪ್ಪಾಜಿ. ಎಲ್ಲಾರು ಮತ್ತೆ ನಿಮ್ಮ ಅದೇ ನಿಮ್ಮ ಗುಂಪುಗಳು ಇರ್ತದಲ್ಲ, ಅವ್ರಿಗೆಲ್ಲಾ ಪ್ರಚಾರ ಮಾಡಿ ಕಲ್ಸ್ಕೊಡಿ. ಇನ್ನು ಯಾರಾದ್ರೂ ಗೊತ್ತಿರೋರು, ಇನ್ನು ಆತರ ಸಂಬಂಧಿಕರೆಲ್ಲ ಇರ್ತಾರಲ್ಲ, ಎಲ್ಲಾರ್ಗು ಸ್ವಲ್ಪ ಪ್ರಚಾರ ಮಾಡಿ. ಓಕೆ. ಗುರೂಜಿ, ಆ ಕಾರ್ಯಕ್ರಮಕ್ಕೆ ಯಾರು ಭಾಗವಹಿಸ್ತಾರೆ ಒಂದಿಬ್ರು ಮಾತಾಡ್ಸೋದಲ್ವಾ? ಮಾತಾಡ್ಸ್ಬೋದು ಮಾಸ್ಟರ್ಸ್. ಈಗ ಯಾರು ಚಿಕ್ಕೋಡಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀರಾ ಅವರು ಮಾತಾಡ್ಬೋದು, ಯಾಕೆಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇಲ್ಲಿ ಮುಖ್ಯ ಆಗುತ್ತೆ. ಅದರಲ್ಲಿ ಅಶ್ವಿನಿ ಅವ್ರು ಮೊದಲನೇವರು ಸವಿತಾ ಮೇಡಮ್ ಇದ್ದೀರಾ? ಸವಿತಾ ಮೇಡಮ್ ಇದ್ರೆ ಅಡ್ವೈಸ್ ಮಾಡಿ. ನೇಮ್ ಆಡ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಎಸ್ ಮೇಡಮ್ ಅನ್ಮ್ಯೂಟ್ ಅನ್ಮ್ಯೂಟ್ ಕೊಟ್ಟಿದ್ದೀವಿ, ಆಗಿದೆ, ಮಾತಾಡಿ. ಅವ್ರಿಗೂ ಆಗ್ತಾ ಇಲ್ಲ ಅದು. ನಮಸ್ಕಾರ ಗುರುಗಳೇ. ಅಶ್ವಿನಿ ಮೇಡಮ್. ಏನಿಲ್ಲ, ನಾವೇನ ಏನೋ ಪರಿಚಯ ಒಂದಿಬ್ರು ಜನ ಹೇಳಿನ್ರಿ, ಬಂದ್ರ ಕರ್ಕೊಂಡ್ ಬರ್ತೀನ್ರಿ ಅವ್ರನ್ನ. ಓಕೆ, ಮಾತಾಡಿ ಮೇಡಮ್. ಸ್ಪಷ್ಟವಾಗಿ ಕೇಳಿಸಿಲ್ಲ, ಹೇಳಿ. ಮಾತಾಡಿ. ನೀವು ಭಾಗವಹಿಸ್ತಾ ಇದ್ದೀರಾ? ಅಂತೂ ಟಿಕ್ಸ್ ಬರ್ತೀನ್ರಿ. ಇನ್ನ 2 ಜನ ಬಂದ್ರ ಬರ್ಬೋದ್ರಿ ಹೇಳಿನ್ರಿ ಅವ್ರಿಗೆ. ಮತ್ತೆ 12ನೇ ತಾರೀಕು ಹೇಳಿದ್ರಲ್ರಿ, 12, 13 2 ದಿನ ಬರ್ತೀನಿ. 12ಕ್ಕೆ ಬಂದ್ಬಿಡಿ, 12ಕ್ಕೆ ಬನ್ನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೆ ಮಾಸ್ಟರ್ಸ್, ಇನ್ಯಾರಾದ್ರೂ ಭಾಗವಹಿಸೋರಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಲಕ್ಕಿ ಉಷಾ ಮೇಡಮ್ ಬರ್ತಾ ಇದ್ರಾ? ಲಕ್ಕಿ ಉಷಾ ಅವರು ಸುಮ್ನೆ ಓಡಾಡ್ಕೊಂಡಿದ್ದಾರೆ, ಅವ್ರು ನಿಲ್ತಾನೆ ಇಲ್ಲ ಮುಂದ್ಗಡೆ. ನಮಸ್ತೆ ಗುರುಜಿ. ಅವ್ರು ಮಾತಾಡೋದೇ ನಮ್ಗೊಂದ್ ಲಕ್ಕಿ. ಆತರ ಏನಿಲ್ಲ ಗುರುಜಿ, ನಿಮ್ ಎನರ್ಜಿಗೆ ನಾವು ಇದ್ ಮಾಡ್ಬೇಕಷ್ಟೇ. ನಿಮ್ ನೋಡಿದ್ರೆ ನಾವ್ ಎನರ್ಜಿಯಾಗಿ ಕೆಲಸ ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ ಗುರುಗಳೇ. ಮಾಡಿ ಅದು ದೂರ ಆಯ್ತು, ಅದಕ್ಕೋಸ್ಕರ ಮಕ್ಳು ಬಿಟ್ಬಿಟ್ಟು ಬರ್ಬೇಕು. ಅದ ಎಲ್ಲಿಂದಮ್ಮ ಅಟೆಂಡ್ ಮಾಡಕ್ ನೀವೆಲ್ಲಿರೋದು? ಹಲೋ, ಬೆಂಗಳೂರು. ಗುರುಗಳೇ ನಾವು ಬೆಂಗಳೂರು.
ನಾವು ಓಕೆ ಬೆಂಗಳೂರಲ್ಲಿ ಬೆಳಗಾವಿ ತುಂಬಾ ದೂರ ಆಗ್ತಲ್ಲ, ಅದಕ್ಕೋಸ್ಕರ ಮೈಸೂರಲ್ಲಿ ಅವತ್ತಿನ ದಿನನೇ ನೆಂಟರು ಬಂದ್ಬಿಟ್ರು. ನಿಮ್ಮ ಅದೇ ಭೇಟಿಯಾಗ ಅವಕಾಶ ತಪ್ಪಿತು ಗುರುಗಳು ಯಾವತ್ತೂ. ಸರಿ. ಪ್ರಚಾರಕ್ಕೆ ಅಲ್ಲಿ ರಿಲೇಟಿವ್ಸ್ ಇಲ್ಲ ಯಾರು ಕಾಂಟ್ಯಾಕ್ಟ್ಸ್ ಇದ್ರೆ ಅದು ಮಾಡ್ಬೋದು ನೀವು. ಗುರುಗಳೇ ಹೇಳ್ತೀನಿ ಗುರುಗಳೇ, ಅದೇ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಅವ್ರು ಯಾರು ಇದ್ ಮಾಡಲ್ಲ, ನಮಗೇನೆ ಈ ವಯಸ್ಸಿಗೆ ಯಾಕೆ ಹೋಗ್ತಿ ಅಂತ ಆತರ ಇದ್ ಮಾಡ್ತಾರೆ. ಈ ವಯಸ್ಸಿಗೆ ಹಾಸ್ಪಿಟಲ್ ಯಾಕೆ ಬೇಕಾಗಿದೆ ಅಂತ ಕೇಳ್ಬೇಕಾಯ್ತು. ಅಲ್ಲ, ನಾವ್ ಈ ವಯಸ್ಸಿಗೆ ಆಕಸ್ಮಿಕ ಇದ್ ಮಾಡ್ಕೊಂಡು ನಮಗ್ ಈ ವಯಸ್ಸಿಗೆ ಸಿಕ್ಕಿದ್ಯಲ್ಲ ಅಂತ ನಾವು ನೀವ್ ಇಂಥ ಗುರುಗಳೆಲ್ಲ ಮತ್ತೆ ಡೈಲಿ ಟಿಪ್ಸ್ಗಳು ಆತರ ಎಲ್ಲ ತಗೊಂಡು, ಮತ್ತೆ ನಾವು ರಿಲೇಟಿವ್ ಹತ್ರ ಏನಾರು ಒಂದ್ ಮಾತಾಡಿದ್ರೆ ಮನ್ಸ್ ಸ್ವಿಚ್ ಆಗಿ ಮಾತಾಡ್ತಾರೆ, ಏನಾರು ಮಿಸ್ ಆಗಿ ಮಾತಾಡಿದ್ರು ತಡ್ಕೊಳಲ್ಲ. ಆದ್ರೆ ಸಿದ್ಧರ ಮಟ್ಟದಲ್ಲಿ ಬೆಟ್ಟದಲ್ಲಿ ಒಂದಿನ ಬಂದ್ರು ಎಲ್ಲಾರು ತುಂಬಾ ಆತ್ಮೀಯತೆಯಿಂದ ಮಾತಾಡಿದ್ರು, ಕ್ಲೋಸ್ ಆಗಿ ಮಾತಾಡಿದ್ರು. ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ಅವರು ಅದೇ ಅವ್ರ ಇರೋ ಕಲೆ ಏನು ಹೇಳ್ಕೊಳ್ಳಿಲ್ಲ, ಬಟ್ ಎಲ್ಲಾರ್ಗು ವಿಡಿಯೋ ಮಾಡಕ್ಕೂ ಬರಲ್ಲ ಮೇಡಮ್. ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ. ನಿಮ್ಮನ್ನ ನೋಡಿ ಗುರುಗಳ್ ನೋಡಿ ಕಲ್ತ್ಕೋತಾ ಇದೀವಿ ನಾವು ತುಂಬಾ ಸೋಂಬೇರಿಯಾಗಿದ್ದೆ, ಇವಾಗ ಒಂದ್ ಸ್ವಲ್ಪ ಆಕ್ಟಿವ್ ಆಗ್ತಾ ಇದೀನಿ ಮೇಡಮ್. ಎಸ್, ಒಳ್ಳೇದು. ಅಂದ್ರೆ ಅವ್ರ ಟೀಮ್ ಜೊತೆಗೆ ನೀವು ಸೇರ್ಕೊಳ್ಳಿ. ಅವ್ರ ಟೀಮ್ ಜೊತೆಗೆ ಸೇರ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಸೇವಾದಲ್ಲಿ ನೀವು ಪಾಲ್ಗೊಳ್ಬಹುದು. ಸೇವೆ ಈಗ ಸೇವಾದಲ್ಲಿ ಅಟ್ಲೀಸ್ಟ್ ಆಕ್ಟಿವ್ ಆಗಿ ಪಾಲ್ಗೊಳ್ಳಿ. ಈಗ ಆನ್ಲೈನ್ ನೋಡಿ, ಈಗ ಆನ್ಲೈನ್ಗೂ ಎಷ್ಟೋ ಹೆಲ್ಪ್ ಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಹೆಲ್ಪ್ ಬೇಕಾಗ್ತಾ ಇರ್ತದೆ. ಅದಕ್ಕೂ ಸ್ವಲ್ಪ ನೀವು ಪಾಲ್ಗೊಂಡ್ರೆ ಭಾಗವಹಿಸಿದ್ರೆ ಒಳ್ಳೇದು. ಅಲ್ಲಿ ಬಂದಿಲ್ಲ ಅಂದ್ರೂ ಸ್ವಲ್ಪ ಸೇವೆದಲ್ಲಿ ಏನೇನ್ ಬೇಕು, ಏನೇನ್ ಕೆಲಸಗಳಿರ್ತದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಸರಿ ಗುರುಗಳೇ, ಥ್ಯಾಂಕ್ ಯು ಗುರು. ಬಸವರಾಜ ರಟ್ಕಲ್ ಇದ್ದಾರ ಗುರುಜಿ, ಅವರು ಯಾವ ಕಡೆನ ಕೇಳ್ಬೇಕು, ಅವ್ರಿಗೆ ಮಾತಾಡ್ಸ್ಬೇಕು. ಬಸವರಾಜ ರಟ್ಕಲ್. ಎಸ್, ಮಾತಾಡಿ ಬಸವರಾಜ. ಅನ್ಮ್ಯೂಟ್ ಕೊಟ್ಟಿದ್ವಿ, ಮಾತಾಡಿ. ಕೊನೆ ಅನಿಸಿಕೆ, ಇನ್ನು ಕ್ಲೋಸ್ ಮಾಡೋಣ ಸೆಷನ್. ಸಂಪನ್ನಗೊಳಿಸ. ಹೌದು, ಅನ್ಮ್ಯೂಟ್ ಆಗ್ತಾ ಇಲ್ಲ. ಆಯ್ತು, ಸರಿ ಬಿಡಿ ಗುರುಜಿ. ರೈಟ್. ಓಕೆ ಗುರುಜಿ. ಥ್ಯಾಂಕ್ ಯು ಉಷಾ ಮೇಡಮ್, ಅದ್ಭುತವಾಗಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ. ಮಾಸ್ಟರ್ಸ್, ನಮ್ಗೆಲ್ಲ ಎಷ್ಟು ಪ್ರಯತ್ನ ಎಷ್ಟು ಸಾಧ್ಯವೋ ಅಷ್ಟು ಈ ಚಿಕ್ಕೋಡಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ. ಯಾಕೆ ಅಂತಂದ್ರೆ ಒಬ್ರು ಇಬ್ರು ಕೈಲಿ ಸಾಧ್ಯವಾಗೋದೇ ಯಾವುದೂ ಆಗಲ್ಲ, ಎಲ್ಲ ಟೀಮ್ ವರ್ಕ್ ಇಂದಾನೆ ನಡಿಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇವತ್ತಿನ ಯೋಗ ಧ್ಯಾನ ಜ್ಞಾನವನ್ನು ತಿಳಿಸಿಕೊಟ್ಟಂತಹ ನಮ್ಮ ಗುರುಗಳಿಗೆ ಧನ್ಯವಾದ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮ ಆಲೋಚನೆ ಪಾಲನೆ ಹಾಗೂ ಔಷಧ ರಹಿತ ಜೀವನ ನಮ್ಮದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನ ಮಾಡೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ ಗುರು.